ಇದು 14ನೇ ಶತಮಾನದಲ್ಲಿ ರಾಜ 1ನೇ ಪ್ರೌಢ ದೇವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಎತ್ತರ ಬಂದ್ಬಿಟ್ಟು 165 ಅಡಿ ಎತ್ತರ ಇರುತ್ತೆ. 11 ಸ್ಟೆಪ್ಸ್ ಇದೆ ನೋಡಿ, 11 ಅಂತಸ್ತಿದೆ. ಪಟ್ಟಾಭಿಷೇಕ ನೆನಪಿಗೋಸ್ಕರ ಇದನ್ನು ಕೊಟ್ಟಿರ್ತೇನೆ. 5.5 kg ಭಾರ ಇದೆ. ಮುತ್ತು ರತ್ನ ಖಚಿತವಾದ ಬಂಗಾರದ ಮುಖವಾಡ. ಸೊ ಪಟ್ಟಾಭಿಷೇಕ ಆಗೋದು 1509ರಲ್ಲಿ. 21 ವರ್ಷ ಆಡಳಿತ ಮಾಡ್ತಾರೆ. ಶಿವನಿಗೆ ಇನ್ನೊಂದು ಹೆಸರಿದೆ ಲೋಕಲಲ್ಲಿ, ಪಂಪಾಪತಿ ಅಂತ ಹೇಳ್ತೀವಿ. ಯಾಕಂದ್ರೆ ಶಿವನ ಧರ್ಮಪತ್ನಿ ಪಾರ್ವತಿ ಸೊ ದಕ್ಷ ಬ್ರಹ್ಮನ ಯಜ್ಞ ಮಾಡಿದಾಗ ಆಹುತಿ ಆಗ್ತಾಳೆ. ಸೊ ನೆಕ್ಸ್ಟ್ ಪಂಪಾ ಸರೋವರದಲ್ಲಿ ಸೊ ಪರ್ವತ ರಾಜನ ಮಗಳಾಗಿ ಪಂಪಾದೇವಿಗೆ ನೆಲೆಸ್ತಾಳೆ. ಆ ಪಂಪಾದೇವಿಗೆ ಪತಿ ಆಗ್ತಾನೆ, ಅದಕ್ಕೋಸ್ಕರ ಪಂಪಾಪತಿ ಅಂತ ಹೇಳ್ತೀವಿ. ಸೊ ಮೈಸೂರು ಭಾಗದಲ್ಲಿ ಯಾವ ರೀತಿ ಚಾಮುಂಡಿ ಇದ್ದಳು, ಹಂಪಿನಲ್ಲಿ ಕರ್ನಾಟಕದ ಆದಿದೇವತೆ ಕುಲದೇವತೆ ಅಂತೇಳಿ ಸೊ ತಾಯಿ ಭುವನೇಶ್ವರಿ ಟೆಂಪಲ್ ಇದೆ. ಹಿಂದೂ ಧರ್ಮ ರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಶೃಂಗೇರಿ ಪೀಠದಿಂದ ವಿದ್ಯಾರಣ್ಯ ಮಹರ್ಷಿಗಳು ಪಾದಯಾತ್ರೆ ಬರ್ತಾರೆ. ದಿಗ್ಭ್ರಮಾಗಿ ಇದು ಗಂಡು ಮೆಟ್ಟಿದ ನಾಡು ಅಂತ ತಿಳಿದು ಸೊ ಹಕ್ಕ ಮತ್ತು ಬುಕ್ಕರಿಗೆ ಧನ ಸಹಾಯ ಮಾಡ್ತಾರೆ. ಅವರು 2-3 ಯುದ್ಧ ಮಾಡಿದ್ರು ಯಾವುದೇ ಯುದ್ಧದಲ್ಲಿ ಸಾಯಲ್ಲ. ಆ 2 ಊರಿನ ಮಧ್ಯದಲ್ಲಿ ಸೊ 3 ತಿಂಗಳ ಕಾಲ ಯುದ್ಧ ಮಾಡ್ತಾರೆ. ಆ ಯುದ್ಧಕ್ಕೆ ಇನ್ನೊಂದು ಹೆಸರೇ ತಾಳಿಕೋಟೆ ಕದನ. ಆರಂಭ ಆಗೋದು 1336, ಪತನ ಆಗೋದು 1565. 6 ತಿಂಗಳ ಕಾಲ ಲೂಟಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಚಿನ್ನ ಮುತ್ತು ರತ್ನ ಎಲ್ಲ ದೋಸ್ತಾರೆ. 1300 ವರ್ಷ ಆದ್ಮೇಲೆ ಇಷ್ಟು ಹೊಳಿತಿದೆ ಅಂತಂದ್ರೆ ಅವಾಗ ನಮಸ್ಕಾರ. ಅದೆಷ್ಟೇ ದಾಳಿಗಳಾದ್ರೂ, ಅದೆಷ್ಟೇ ಆಕ್ರಮಣ ಅತಿಕ್ರಮಣವಾದರೂ, ಪರಕೀಯರ ದುರಾಡಳಿತಗಳನ್ನ ಕಂಡರೂ, ನೋವನ್ನ ತಿಂದರೂ, ಅವಮಾನ ಉಂಡರೂ, ಈ ದೇಶದ ಮಣ್ಣಿನ ಸೊಗಡನ್ನ, ವೈವಿಧ್ಯತೆಯಲ್ಲಿ ಏಕತೆ ಕಾಣುವ ತನು ಮನವನ್ನ, ಕಣ ಗಣವನ್ನ ಬದಲಾಯಿಸಲು ಆಗಿಲ್ಲ, ಆಗೋದು ಇಲ್ಲ. ನಮ್ಮ ದೇಶದ ಮಣ್ಣಲ್ಲಿ ಎಷ್ಟು ವೈವಿಧ್ಯತೆ, ದಿವ್ಯ ಭವ್ಯತೆ ಅಡಗಿದೆ ಅನ್ನೋ ಇತಿಹಾಸದ ಬೆಳ್ಳಿ ನೋಟವನ್ನ ನಾವೇನಾದ್ರೂ ನೋಡ್ಬೇಕು ಅಂತಿದ್ರೆ ಇಡೀ ಅಖಂಡ ಭಾರತದ 32 ಲಕ್ಷ ಕಿಲೋಮೀಟರ್ ಸುತ್ತುವ ಅಗತ್ಯವಿಲ್ಲ. ಕನ್ನಡ ನಾಡಿನ ಹೆಮ್ಮೆಯ ಸಾಮ್ರಾಜ್ಯ, ಇತಿಹಾಸ ಪುಟದ ಹೊನ್ನ ಚರಿತ್ರೆ, ನ ಭೂತೋ ನ ಭವಿಷ್ಯತೆ ನಾಣ್ಣುಡಿಗೆ ಸೂಕ್ತವಾದ ಹೆಸರು ಕರ್ನಾಟಕ ಸಾಮ್ರಾಜ್ಯ, ಅರ್ಥಾತ್ ವಿಜಯನಗರ ವೈಭವದ ಹಂಪಿ ಕಂಡ್ರೆ ಸಾಕು. ಇದರ ಸಾರವನ್ನರಿಯೋದಕ್ಕೆ ನಾನು ಸಬಾ ಹಕೀಂ ಮತ್ತು ನನ್ನ ತಂಡ ಹಂಪಿಯ ದಿವ್ಯತೆ ಭವ್ಯತೆಯನ್ನ ಕನ್ನಡಿಗರಿಗೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಹಾಗೂ ವಿಜಯನಗರ ರಾಜರ ವೈಭವ ಎಂಥದ್ದಾಗಿತ್ತು, ವಿಜಯನಗರ ಸಾಮ್ರಾಜ್ಯ ಎಷ್ಟು ಸುಂದರ ಮತ್ತು ಶಕ್ತಿಯುತವಾಗಿತ್ತು ಅನ್ನೋದನ್ನ ಈ ಒಂದು ಇಂಟರ್ವ್ಯೂ ಮೂಲಕ ನೀವು ಅರಿಯಬಹುದು. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಶಿವನ ವಾಹನ ನಂದಿ ಅಂತೇಳಿ ಎಲ್ಲಾ ದೇವಸ್ಥಾನದಲ್ಲಿ ಸಿಂಗಲ್ ಆಗಿರುತ್ತೆ. ಅಲ್ಲಿದೆ ನೋಡಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಕಾಣಿಸುತ್ತೆ. ಇದು ಹಂಪಿಯಲ್ಲಿ ಇರ್ತಕ್ಕಂಥ ವಿಶೇಷವಾದ 3 ಮುಖದ ನಂದಿ. 3 ಮುಖ, ದೇಹ ಒಂದು ಬಾಲ. ಸೊ ಇದನ್ನ ಏನಕ್ಕೆ ನಿರ್ಮಾಣ ಮಾಡಿರುತ್ತೆ ಅಂದರೆ ಇಲ್ಲಿ ಶಿವನಿಗೆ ತ್ರಿಕಾಲ ಪೂಜೆ, ಅಭಿಷೇಕ, ನೈವೇದ್ಯ ಆಗುತ್ತೆ. ಬೆಳಗ್ಗೆ 7:30, ಮಧ್ಯಾಹ್ನ 11:30, ಸಂಜೆ 7:30 ತ್ರಿಕಾಲ ಪೂಜೆ ಮತ್ತು ಅಭಿಷೇಕ ಆಗುತ್ತೆ. ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ತ್ರಿಕಾಲ ಪೂಜೆ, ಅಭಿಷೇಕ, ನೈವೇದ್ಯ ಎಲ್ಲೂ ಆಗಲ್ಲ, ಇಲ್ಲಿ ಮಾತ್ರ ಆಗುತ್ತೆ. ಅದು ವಿಶೇಷ, ಅದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಹೆಸರು ಬಂದ್ಬಿಟ್ಟು ತ್ರಿಕಾಲ ಜ್ಞಾನ ನಂದಿ ಅಂತ ಹೇಳ್ತಾರೆ. ಸೊ ಸತ್ಯಂ ಶಿವಂ ಸುಂದರಂ, ಭೂತಮಾನ ಕಾಲ, ಭವಿಷ್ಯತ್ತಮಾನ ಕಾಲ, ವರ್ತಮಾನ ಕಾಲ, ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ಇಲ್ಲೊಂದು ಮುಖ ಒಡೆದೋಗಿದೆ ನೋಡಿ, ಭಿನ್ನಾಗಿದೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಡೆದ ಮೂರ್ತಿಗಳು ಯಾರೂ ಪೂಜೆ ಮಾಡಲ್ಲ. ಸೊ ಹಾಗಾಗಿ ತಂದು ಇಲ್ಲಿಟ್ಟಿರ್ತಾರೆ. ಇದಕ್ಕೆ ಹೆಸರು ಬಂದ್ಬಿಟ್ಟು ತ್ರಿಕಾಲ ಜ್ಞಾನ ನಂದಿ ಅಂತ ಹೇಳ್ತಾರೆ. ಸೊ 14ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಗೋಪುರ. ಸೊ 14ನೇ ಶತಮಾನದಲ್ಲಿ ನಮ್ಮದು ಭಾರತ ದೇಶದಲ್ಲಿ ಉಕ್ಕಿನ ಕಾರ್ಖಾನೆ ಇರಲಿಲ್ಲ. ಸೊ ಇಲ್ಲಿ ಐರನ್ ರಾಡ್ ಹಾಕಿದ್ದಾರೆ ನೋಡಿ, ಮುಂದೆ ಕಾಣಿಸುತ್ತಾ? ಸೊ ಇದನ್ನು ಏನಕ್ಕೆ ಹಾಕಿದ್ದಾರೆ ಅಂತಂದರೆ ಇಲ್ಲಿ ಕಟ್ಟಾಗಿದೆ ನೋಡಿ, ಕಾಣಿಸುತ್ತಲ್ಲ, ಬಿರುಕು ಬಿಟ್ಟಿದೆ ನೋಡಿ. ಸೊ ಬೀಳುತ್ತೆ ಅನ್ನೋ ಉದ್ದೇಶಕ್ಕೆ ಬ್ರಿಟಿಷ್ ಅವರು ಲಂಡನ್ನಿಂದ ತರಿಸಾಗಿರ್ತಕ್ಕಂಥ ಐರನ್ ರಾಡ್ಸ್. ಸಾಕ್ಷಿ ಇದೆ ನೋಡಿ ಇಲ್ಲಿ ಮಧ್ಯದಲ್ಲಿ, ಡೋರಮನ್ ಲಂಡನ್ ಆ್ಯಂಡ್ ಇಂಗ್ಲೆಂಡ್ ಅಂತಿದೆ ನೋಡಿ, ಕಾಣಿಸುತ್ತಾ? ಪ್ರಿಂಟೆಡ್ ಇದೆ, ಓಡಿಸಿದೆ ನೋಡಿ, ಲೆಟರ್ಸ್ ಉಲ್ಟಾ ಹಾಕಿದ್ದಾರೆ ಮೇಡಮ್, ಪೇಂಟ್ ಆಗಿದೆ ಮೇಡಮ್, ಉಲ್ಟಾ ಹಾಕಿದ್ದಾರೆ ನೋಡಿ. ಸೊ ಲಂಡನ್ನಿಂದ ಕಾರವಾರ ಬಂದರಿಗೆ ಶಿಪ್ಪಲ್ಲಿ ಬಂದಿರುತ್ತೆ. ಕಾರವಾರ ಬಂದರಿಂದ ಹಂಪಿಗೆ ಎತ್ತಿನ ಗಾಡಿಯ ಮುಖಾಂತರ ತಂದು ಹಾಕಿರ್ತಕ್ಕಂಥ ಸ್ಟೀಲ್ಸ್ 1856ರಲ್ಲಿ ಬ್ರಿಟಿಷ್ ಅವರು ಸೇಫ್ಟಿ ಮಾಡಿದರೆ ಅದಕ್ಕೆ ಇದು ಎಕ್ಸಾಂಪಲ್ ಆಗುತ್ತೆ ಮೇಡಮ್. ಸೊ ಇದು ನಮ್ಮ ವಿಜಯನಗರ ಅರಸರ ರಾಜಮುದ್ರೆ, ರಾಯಲ್ ಎಂಬ್ಲಮ್ ಅಂತ ಹೇಳ್ತೀವಿ. ಸೊ ವರ ಇದ್ದಾನೆ, ವಿಷ್ಣುವಿನ ದಶಾವತಾರದಲ್ಲಿ 3ನೇ ಅವತಾರ ವರಹ ಅವತಾರ. ಸೊ ಖಡ್ಗ ಇದೆ, ರಾಜನಿಗೆ ಖಡ್ಗ ಶ್ರೇಷ್ಠ ಭೂಷಣ. ಬಟ್ ಇಲ್ಲಿ ಸೂರ್ಯಚಂದ್ರ ಇದೆ, ಕಾಣಿಸ್ತಾ ಇಲ್ಲ, ಅಳಿಸೋಗಿದೆ. ಅಲ್ಲಿದೆ ನೋಡಿ ಮೇಪಲ್ಲಿ, ಮೇಲ್ ಕಾಣಿಸುತ್ತೆ. ಸೂರ್ಯಚಂದ್ರ ಇರೋವರೆಗೆ ಈ ದೇವಸ್ಥಾನ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ಒಂದು ನಂಬಿಕೆ ಆಗಿರುತ್ತೆ ಅವ್ರಿಗೆ. ಅದು ಲಾಂಛನ ಮೇಡಮ್. ಬಟ್ ಇದು 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಲಾಂಛನ, ಕಲ್ಲಲ್ಲಿದೆ ನೋಡಿ. ಸೊ ಅದು ಈಗ ನಮ್ಮವರೆಲ್ಲ ಪೇಂಟಲ್ಲಿ ಹಾಕಿದ್ದಾರೆ. ಇದು ಲಿಪಿ ಶಾಸನ ಅಂತೇಳಿ ಹಳೆಗನ್ನಡ ಮತ್ತು ತೆಲುಗುಲಿರುತ್ತೆ. ಸೊ ಓದೋದು ತುಂಬ ಕಷ್ಟ. ಸೊ ನಾವು ಡೈರಿ ಮೇಂಟೈನ್ ಮಾಡ್ತೀವಲ್ಲ ಮನೆಯಲ್ಲಿ, ಹಾಗೆ. ಸೊ ಅವರು ಈ ಒಂದು ಕಲ್ಲಲ್ಲಿ ಒಂದು ಬರೆಯೋ ಪದ್ಧತಿ ಇರುತ್ತೆ, ಹಳೆಗನ್ನಡ ಮತ್ತು ತೆಲುಗು.
ಸೊ 13ನೇ ಶತಮಾನದಲ್ಲಿ ಇರ್ತಕ್ಕಂಥದ್ದು ಮೇಡಮ್. ಅದು ವಿರೂಪಾಕ್ಷ ದೇವಸ್ಥಾನ. ಸೊ ಇಲ್ಲಿ ವಿರೂಪಾಕ್ಷನಿಗೆ ಸೊ ವಿರೂಪ ಅಂದರೆ ಶಿವನಿಗೆ ಯಾವುದೇ ಆಕಾರ ಇರಲ್ಲ. ಸೊ ಅಕ್ಷ ಅಂದರೆ ಶಿವನೇ ಮೂರನೇ ಕಣ್ಣಾಗುತ್ತೆ. ನಿರಾಕಾರ. ಸೊ ನಿರಾಕಾರ. ಸೊ ಅದೇ ರೀತಿ ಇಲ್ಲಿ ಶಿವನಿಗೆ ಇನ್ನೊಂದು ಹೆಸರಿದೆ, ಲೋಕಲಲ್ಲಿ ಪಂಪಾಪತಿ ಅಂತ ಹೇಳ್ತೀವಿ. ಯಾಕಂದರೆ ಶಿವನ ಧರ್ಮಪತ್ನಿ ಪಾರ್ವತಿ ಸೊ ದಕ್ಷ ಬ್ರಹ್ಮನ ಯಜ್ಞ ಮಾಡಿದಾಗ ಆಹುತಿ ಆಗ್ತಾಳೆ. ಸೊ ಆಹುತಿಯಾಗಿ ಸೊ ನೆಕ್ಸ್ಟ್ ಪಂಪಾ ಸರೋವರದಲ್ಲಿ ಸೊ ಪರ್ವತ ರಾಜನ ಮಗಳಾಗಿ ಪಂಪಾದೇವಿಗೆ ನೆಲೆಸ್ತಾಳೆ. ಆ ಪಂಪಾದೇವಿಗೆ ಪತಿ ಆಗ್ತಾನೆ, ಅದಕ್ಕೋಸ್ಕರ ಪಂಪಾಪತಿ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ರಾಜ್ಯ ಕಟ್ಟಿ ರಾಜ್ಯಭಾರ ಮಾಡಬೇಕಂದ್ರೆ ಒಂದು ಹೆಣ್ಣು ದೇವತೆ ಆಶೀರ್ವಾದ ಕಂಪಲ್ಸರಿ ಬೇಕೇ ಬೇಕು. ಸೊ ಮೈಸೂರು ಭಾಗದಲ್ಲಿ ಯಾವ ರೀತಿ ಚಾಮುಂಡಿ ಇದ್ದಳು, ಹಂಪಿನಲ್ಲಿ ಕರ್ನಾಟಕದ ಆದಿದೇವತೆ ಕುಲದೇವತೆ ಅಂತಂತೇಳಿ ಸೊ ತಾಯಿ ಭುವನೇಶ್ವರಿ ಟೆಂಪಲ್ ಇದೆ. ಸೊ ಅದು ಯಾರು ನಿರ್ಮಾಣ ಮಾಡಿರ್ತಕ್ಕಂಥದ್ದಂದರೆ ಸೊ ಗುರು ವಿದ್ಯಾರಣ್ಯ ಮಹರ್ಷಿಗಳು 1330ರಲ್ಲಿ ಸ್ವತಃ ತಮ್ಮ ಕೈಯಾರೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ದೇವಿ ವಿಗ್ರಹ ಇದೆ ಮೇಡಮ್. ಸೊ ಆ್ಯಕ್ಚುಲಿ ಈ ದೇವಸ್ಥಾನ ನಿರ್ಮಾಣ ಆಗಿರೋದು 7, 8, 9ನೇ ಶತಮಾನದಲ್ಲಿ ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು. ಸೊ ತದನಂತರ ಬಂದ್ಬಿಟ್ಟು 13ನೇ ಶತಮಾನದಲ್ಲಿ ಸೊ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆನೆಗುಂದಿ ಆಗಿರುತ್ತೆ. ಅದು ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಲ್ಲಿ ಸಂಗಮ ಎಂಬ ಸಾಮಂತ ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ಸೊ ಸಾಮಂತ ಅಂದರೆ CM, PM ಅಂದರೆ ಮಹಾರಾಜ. ಸಂಗಮ ಎಂಬ ಸಾಮಂತ ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ಅವರಿಗೆ 5 ಜನ ಗಂಡ ಮಕ್ಕಳು, ಹಕ್ಕ, ಬುಕ್ಕ, ಕಂಪಣ್ಣ, ಮಾರಪ್ಪ, ಮದ್ದಣ್ಣ ಅಂತೇಳಿ. ಸೊ ಅಲ್ಲಿ ಆಡಳಿತ ಮಾಡೋ ಕಾಲಕ್ಕೆ ಅದೇ ಒಂದು ಸಂದರ್ಭದಲ್ಲಿ ಅಂದರೆ 1296ರಲ್ಲಿ ಉತ್ತರ ಭಾರತ ದೆಹಲಿಯಿಂದ ಮೊಹಮ್ಮದ್ ಬಿನ್ ತುಘಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕಾಪುರ್ ಆ 3 ಜನ ಬಂದು ಆನೆಗುಂದಿ ಮೇಲೆ ದಾಳಿ ಮಾಡ್ತಾರೆ. ಸೊ ದಾಳಿ ಮಾಡಿ ಆ 5 ಜನ ರಾಜರನ್ನು ಬಂಧಿಸ್ತಾರೆ, ಸೆರೆ ಹಿಡ್ಕೊಳ್ತಾರೆ. ಸೊ ಬಂಧಿಸ್ಬಿಟ್ಟು ವಾಪಸ್ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. 8 ತಿಂಗಳ ಕಾಲ ಪ್ರವಾಸ ಮಾಡ್ತಾರೆ, ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ. ಸೊ ಕರ್ಕೊಂಡು ಹೋಗಿ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಆ 5 ಜನ ರಾಜರನ್ನು ಮುಸ್ಲಿಮ್ಸ್ಗೆ ಮತಾಂತರ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಸೊ 3 ವರ್ಷಗಳ ಕಾಲ ಹಕ್ಕ ಮತ್ತು ಬುಕ್ಕರ ನಡವಳಿಕೆ ಚೆನ್ನಾಗಿದೆ, ಇವರು ಒಳ್ಳೆಯ ವ್ಯಕ್ತಿ ಅಂತ ಅವನಿಗೆ ಗೊತ್ತಾಗಿ ಅರಿವಾಗಿ ವಾಪಸ್ ಕರ್ಕೊಂಡು ಆನೆಗುಂದಿ ಬಿಡ್ತಾನೆ. ನೀವು ಇಲ್ಲಿ ರಾಜ್ಯ ಕಟ್ಟಿರಿ, ರಾಜ್ಯಭಾರ ಮಾಡಿರಿ, ನನಗೆ ಕಪ್ಪ ಕಾಣಿಕೆ ನೀಡ್ರಿ ಅಂತೇಳಿ, ಟ್ಯಾಕ್ಸ್ ನೀಡ್ರಿ ಅಂತೇಳಿ ಆರ್ಡರ್ ಮಾಡ್ತಾನೆ. ಬಟ್ ಆ ಒಂದು ಸಂದರ್ಭದಲ್ಲಿ ಅವ್ರ ಹತ್ರ ಹಣ, ಆಸ್ತಿ, ದುಡ್ಡು ಯಾವುದೂ ಇರಲ್ಲ. ಬಟ್ ಯಾವ ರೀತಿ ರಾಜ್ಯ ಕಟ್ಟಿ ರಾಜ್ಯಭಾರ ಮಾಡಬೇಕು, ಅದೇ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಶೃಂಗೇರಿ ಪೀಠದಿಂದ ವಿದ್ಯಾರಣ್ಯ ಮಹರ್ಷಿಗಳು ಪಾದಯಾತ್ರೆ ಬರ್ತಾರೆ. ಸೊ ಬಂದಾಗ ತುಂಗಭದ್ರಾ ನದಿಯ ದಂಡೆ ಮೇಲೆ ಅವ್ರಿಗೊಂದು ವಿಸ್ಮಯದ ದೃಶ್ಯ ಕಾಣಿಸುತ್ತೆ. ಅದೇನಂತಂದರೆ ಒಂದು ಮುದ್ದಾದ ಮೊಲ, ರ್ಯಾಬಿಟ್ ಬೇಟೆಯನ್ನು ಚೇಸ್ ಮಾಡುತ್ತೆ, ಅಟ್ಟಿಸ್ಕೊಂಡು ಹೋಗುತ್ತೆ. ಸೊ ಅದನ್ನು ನೋಡಿ ದಿಗ್ಭ್ರಮ ಆಗಿ ಇದು ಗಂಡು ಮೆಟ್ಟಿದ ನಾಡು ಅಂತ ತಿಳಿದು ಸೊ ಹಕ್ಕ ಮತ್ತು ಬುಕ್ಕರಿಗೆ ಧನ ಸಹಾಯ ಮಾಡ್ತಾರೆ. ಸೊ ಧನ ಸಹಾಯ ಪಡೆದುಕೊಂಡ ಹಕ್ಕ ಮತ್ತು ಬುಕ್ಕರು ಒಂದು ರಾಜ್ಯ ನಿರ್ಮಾಣ ಮಾಡ್ತಾರೆ. ಆ ರಾಜ್ಯಕ್ಕೆ ವಿದ್ಯಾನಗರ ಅಂತೇಳಿ ಹೆಸರಿಡ್ತಾರೆ. ಯಾಕಂದರೆ ಗುರುಗಳು ಕೊಟ್ಟು ಮಾಡಿಸೋದಕ್ಕೆ, ಸ್ವಾಮೀಜಿ ಕೊಟ್ಟಿರೋದಕ್ಕೆ ಬೆಲೆ ಕೊಡಬೇಕು, ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶಕ್ಕೆ ವಿದ್ಯಾನಗರ ಅಂತೇಳಿ ಹೆಸರಿಡ್ತಾರೆ. ತದನಂತರ ಹಕ್ಕ ಮತ್ತು ಬುಕ್ಕರು ಮುದುಗಲ್ಲು ಮತ್ತು ರಾಯಚೂರು ಮೇಲೆ ಯುದ್ಧ ಮಾಡ್ತಾರೆ, ಮುಸ್ಲಿಮ್ ಮೇಲೆ. ಆ ಯುದ್ಧದಲ್ಲಿ ವಿಜಯ ಪ್ರಾಪ್ತಿ ಆಗುತ್ತೆ. ವಾಪಸ್ ಅಲ್ಲಿಂದ ವಿದ್ಯಾನಗರಕ್ಕೆ ಬಂದ್ಬಿಟ್ಟು ವಿದ್ಯಾನಗರ ಅಂತ ಇರ್ತಕ್ಕಂಥ ಒಂದು ರಾಜ್ಯವನ್ನು ಮರುನಾಮಕರಣ ಮಾಡ್ತಾರೆ, ವಿಜಯನಗರ ಅಂತೇಳಿ. ಹಂಪಿಯನ್ನು ರಾಜ್ಯದ ರಾಜಧಾನಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾರೆ. ಇಲ್ಲಿ 4 ವಂಶ ಆಳ್ವಿಕೆ ಆಗುತ್ತೆ: ಸಂಗಮ, ಸಾಳವ, ತುಳುವ, ಅರವಿಡು. ಸೊ ಈ 4 ವಂಶದಲ್ಲಿ ಜಾಸ್ತಿ ಹೈಲೈಟ್ ಆಗಿದೆ ತುಳು ವಂಶದವರು. ಶ್ರೀಕೃಷ್ಣ ದೇವರಾಯ 15ನೇ ಶತಮಾನ ಬರ್ತಕ್ಕಂಥ ಮಹಾನ್ ಚಕ್ರವರ್ತಿ. ಆ ಒಂದು ದೊಡ್ಡ ಗೋಪುರ ಕಾಣುತ್ತಲ್ಲ, ಅದಕ್ಕೆ ಬೃಷ್ಟಪ್ಪಯ್ಯ ಗೋಪುರ ಅಂತ ಹೇಳ್ತಾರೆ. ಇದು 14ನೇ ಶತಮಾನದಲ್ಲಿ ರಾಜ 1ನೇ ಪ್ರೌಢ ದೇವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಎತ್ತರ ಬಂದ್ಬಿಟ್ಟು 165 ಅಡಿ ಎತ್ತರ ಇರುತ್ತೆ. 11 ಸ್ಟೆಪ್ಸ್ ಇದೆ ನೋಡಿ, 11 ಅಂತಸ್ತಿದೆ. ಸೊ ಒಳಗಡೆ ಸಿಮೆಂಟ್, ಸ್ಟೀಲ್ ಯಾವುದಿಲ್ಲ, ಇಟ್ಟಿಗೆ, ಗಾರೆ, ಸುಣ್ಣ, ಮಧ್ಯದಲ್ಲಿ ತೇಗದ ಮರವನ್ನು ಹಾಕಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಗೋಪುರ. ಈ ಒಂದು ಗೋಪುರದ ದೇವಸ್ಥಾನ ಹಿಂಭಾಗದಲ್ಲಿ ಒಂದು ರಂಧ್ರದ ಮುಖಾಂತರ ನೆರಳು ಉಲ್ಟಾ ಕಾಣಿಸುತ್ತೆ. ಇನ್ವರ್ಟೆಡ್ ಇಮೇಜ್ ಸ್ಪಿನ್ನಲ್ ಕ್ಯಾಮ್ರಾ ಅಂತ ಹೇಳ್ತೀವಲ್ಲ ಹಾಗೆ. ಇದು ನಮ್ಮ ದಕ್ಷಿಣ ಭಾರತದಲ್ಲಿ 2ನೇ ಗೋಪುರ ಆಗಿರುತ್ತೆ. 1ನೇ ಗೋಪುರ ಬಂದ್ಬಿಟ್ಟು ಹೈಟು. 1ನೇ ಗೋಪುರ ಬಂದ್ಬಿಟ್ಟು ತಮಿಳ್ನಾಡು ಇರ್ತಕ್ಕಂಥ ಮಧುರೈ ಮೀನಾಕ್ಷಿ ಟೆಂಪಲ್ದು. ಇದು 165 ಅಡಿ ಎತ್ತರ ಇದೆ, ಅದು 172 ಅಡಿ ಎತ್ತರ ಇರುತ್ತೆ. ಈಗ ಹೇಳಿದ್ದೆ ನಾನು ಆರಂಭ, ಯಾರು ಮಾಡಿದ್ರು, ಯಾವ ಕಾಲದಲ್ಲಿ ಮಾಡಿದ್ರು ಅಂತೇಳಿ. ಪತನ ಯಾರು ಮಾಡಿದ್ರು ಅಂತೇಳಿ ಒಳಗಡೆ ಇರೋದು ವಂಶವೃಕ್ಷ ಬೋರ್ಡ್ ಇದೆ, ಅಲ್ಲಿ ಹೇಳ್ತೀನಿ. ಸೊ ಪಾದದಿಂದ ಹಿಡಿದು ಮೊಣಕಾಲವರೆಗೂ ರಾಜಗೋಪುರ ಆಗಿರುತ್ತೆ. ಸೊ ಮೊಣಕಾಲದಿಂದ ಹಿಡಿದು ಸೊಂಟದ ಭಾಗವರೆಗೂ ಪೀಠಗಳಾಗಿರುತ್ತೆ. ಸೊಂಟದ ಭಾಗದಿಂದ ಎದೆ ಭಾಗವರೆಗೂ ಸೊ ಮಧ್ಯರಂಗ ಮಂಟಪ. ಇಲ್ಲಿ ನೋಡಿ, ಇದು ಅಂತರಾಳ, ಇದು ಗರ್ಭಗುಡಿ. ಹಿಂಗೆ ಫಸ್ಟ್ ನೋಡಿ ಕರ್ಪೂರ ಪೀಠ, ಇಷ್ಟು ದೊಡ್ಡದು. ಹೌದು ಮೇಡಮ್, ದಪ್ಪದ ಪೌಂಡಿ ಹಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಸೊ ಸೆಕೆಂಡ್ ನೋಡಿ ದೀಪಸ್ತಂಭ ಪೀಠ, ಲೈಟಿಂಗ್ ಲ್ಯಾಂಪಿಂಗ್ ಅಂತ ಹೇಳ್ತೀವಲ್ಲ ಹಾಗೆ. ಅಂದ್ರೆ ಸರ್ ಇದು ಆಮೇಲೆ ಇದು ಸ್ಟಿಲ್ ನಮ್ಮ ಬ್ರಾಸ್, ನಮ್ಮ ಡಿಪಾರ್ಟ್ಮೆಂಟ್ ಹಾಕಿದ್ದು ಅಂದರೆ ನಮ್ಮ ಎಂಡೋಮೆಂಟ್ ಆಫೀಸರ್ ಬ್ರಾಸ್ ಮಾಡ್ಬೋದು. ಸೊ ಇದು ಜ್ಞಾನಪೀಠ, ಹರಕೆ ಪೀಠ 3ನೇದು. ಸೊ ರಾಜ ಮಹಾರಾಜರ ವಾಸ್ತು ತುಂಬ ನಂಬ್ತಾ ಇದ್ರು. ಸೊ ಹಾಗಾಗಿ ಈ ಥರ ಮಾಡಿರ್ತಾರೆ, ಒಂದು ಸಿಸ್ಟಮ್ ಇರುತ್ತೆ, ಈ ಥರ ಹಿಡಿಬೇಕು ಹಿಂಗೆ. ವಿರೂಪಾಕ್ಷ ನೀವು ಏನೋ ಹರಕೆ ಕಟ್ಕೊಂಡ್ರೆ ಸಕ್ಸಸ್ಫುಲ್ ಆಗುತ್ತೆ ಅಂದರೆ ಈ 2 ತೋರುಬೆರಳು ಈ ಥರ ಟಚ್ ಆಗುತ್ತೆ, ಆಟೋಮೆಟಿಕ್ಲಿ ಆಗುತ್ತೆ. ಹೌದು ಮೇಡಮ್. ಆ್ಯಕ್ಚುಲಿ ನೀರು ಇರುತ್ತೆ, ಕೋತಿ ಎಲ್ಲ ಕುಡ್ಕೊಂಡು ಹೋಗಿದೆ,
ಸೊ ಇವಾಗ ಸೈಂಟಿಫಿಕ್ ಆಗಿ ಈಗೇನಾಗುತ್ತೆ ಅಂದರೆ ಮನುಷ್ಯನ ದೇಹದ ಭಾರ ಎಲ್ಲ ಕೈ ಮೇಲೆ ಬೀಳುತ್ತೆ. ಸೊ ನೀರು ಇರುತ್ತಲ್ಲ ಜಾರುತ್ತೆ, ಮೂವ್ ಆಗುತ್ತೆ. ನನ್ನ ಹರಕೆ ಪೀಠ. ಹರಕೆ ಪೀಠ ನನ್ನ ಹರಕೆ ಸಕ್ಸಸ್ಫುಲ್ ಆಯ್ತು ಈಗ. ನಾನು ಟ್ರೈ ಮಾಡಲ ಮಾಡಿ ಮೇಡಮ್. ಸೊ ನೀರಿರುತ್ತೆ. ಸೊ ನೀರು ಹಾಕ್ಬಿಟ್ಟು ಇದು ಆಲ್ರೆಡಿ ಜಾರುತ್ತೆ. ಮೆಡಿಟೇಷನ್ ಅಂತ ಹೇಳ್ತಲ್ಲ ಹಂಗೆ. ಓಕೆ ಮೇಡಮ್, ನಿಮ್ಮ ಹರಕೆ ಸಕ್ಸಸ್ಫುಲ್. ವಿರೂಪಾಕ್ಷ ಒಳ್ಳೇದು ಮಾಡಲಿ. ಏನು ಕೊಡ್ಬೇಕಂತ ಅವ್ರಿಗೆ ಗೊತ್ತು ಇದೆ ಸರ್. ಇದು ಬಲಿಪೀಠ. ಓಕೆ. ಸೊ ಬಲಿ ಅಂದರೆ ಯಾವುದೇ ಪ್ರಾಣಿಗಳನ್ನ ಕತ್ತರಿಸ್ತಾ ಇರಲ್ಲ. ಸೊ ಅನ್ನವನ್ನು ಮಾಡಿಬಿಟ್ಟು ವಿರೂಪಾಕ್ಷನ ನೈವೇದ್ಯ ಮಾಡಿ ಬಲಿ ಹಾಕೋ ಪದ್ಧತಿ ಇರುತ್ತೆ, ಬಲಿಪೀಠ ಅಂತೇಳಿ. ಸೊ ಇಲ್ಲಿ ಕಾಣಿಸುತ್ತಲ್ಲ, ಇದು ಧ್ವಜಸ್ತಂಭ ಪೀಠ. ಇದು 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 700 ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ತೇಗದ ಮರ ಮೇಡಮ್. ಇದು ಟೀ ಕೂಡ ಅಂತ ಹೇಳ್ತಲ್ಲ ಹಾಗೆ 700 years ago. ಎಸ್, ಓಕೆ. ಈಗಲೂ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು. ನೋಡಿ ಸರ್, ಎಷ್ಟು ಬ್ಯೂಟಿಫುಲ್ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಎಂಡೋಮೆಂಟ್ ಆಫೀಸರ್ ಬಣ್ಣ ಹಾಕಿದ್ದಾರೆ. ಸೊ ಬಣ್ಣ ಹಾಕಿರೋ ಉದ್ದೇಶ ಏನಂತಂದರೆ, ಬಣ್ಣ ಹಾಕಿದರೆ ನೀರು ಹಿಡ್ಕೊಳ್ಳಲ್ಲ. ನೀರು ಕಟ್ಟಿಗೆಗೆ ನೀರು ನೆಂದು ಸೊ ಕಟ್ಟಿಗೆ ಹಾಳಾಗೋಗುತ್ತೆ. ಬಣ್ಣ ಹಾಕಿದಾಗ ನೀರೆಲ್ಲ ಜಾರುತ್ತೆ. ಇದು ಲಾಸ್ಟಲ್ಲಿ ಇರೋದೇ ನಂದಿಪೀಠ. ಓಕೆ. 3 ನಂದಿ ಇದೆ ನೋಡಿ, ನಂದಿಪೀಠ ಅಂತ ಹೇಳ್ತಲ್ಲ ಹಾಗೆ. ಕೆಳಗಡೆ ನೋಡಿ, ಇಲ್ಲಿ ಇದು ಮುಂಚೆ ಇರ್ತಕ್ಕಂಥ ಒಂದು ಪದ್ಧತಿ. ದೀರ್ಘದಂಡ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಸೂರ್ಯ ನಮಸ್ಕಾರ ಅಂತ ಹೇಳ್ತೀವಿ. ನಾವು ದೇವಸ್ಥಾನಕ್ಕೆ ಹೋದ್ರೆ ಈ ತರ ಕೈ ಮುಗಿತೀವಿ. ಮುಂಚೆ ಈ ತರ ಇತ್ತು. ಎಸ್, ಮೊದಲು ಒಬ್ಬ ಲೇಡಿ, ಆಮೇಲೆ ಅವರ ಫ್ಯಾಮಿಲಿ, ನಂತರ ಗಂಡ ಹೆಂಡತಿ, ಹಿಂಗೆ. ಸರ್ ಇದು ತುಂಬಾ ಹಳೇದು ಅನ್ಸುತ್ತೆ. ಹೌದು ಮೇಡಮ್, ಗೋಪುರ ಎಲ್ಲ ಹಳೇದು ಮೇಡಮ್. ಗೋಪುರ ನೋಡಿದ್ರೇನೆ ಗೊತ್ತಾಗುತ್ತೆ ಅದು. ಆಕ್ಚುಲಿ ಟೆಂಪಲ್ ಗಿಂತನೂ ಹಳೇದು ಅನ್ಸುತ್ತೆ. ಹೌದು ಮೇಡಮ್. ಇದು 3 ನಂದಿ ದೇವಸ್ಥಾನ. 3 ನಂದಿ ಅಂದ್ರೆ ತ್ರಿಕಾಲ ಪೂಜೆ ಆಗುತ್ತಲ್ಲ ಮೇಡಮ್, ಅದಕ್ಕೋಸ್ಕರ. ಅಲ್ಲಿ ನೀವು ಎಂಟ್ರೆನ್ಸ್ ಅಲ್ಲಿ ತೋರಿಸಿದ್ರಲ್ಲ, ಅದು 3 ಮುಖ, 1 ದೇಹ, 1 ಬಾಲ. ಇಲ್ಲಿ ಸಪರೇಟ್ 3 ನಂದಿ ಇದೆ. ಈ 3 ನಂದಿ ಇರೋ ಉದ್ದೇಶ ಏನಿರುತ್ತೆ? ತ್ರಿಕಾಲ ಪೂಜೆ ಮತ್ತು ಅಭಿಷೇಕ ಆಗುವ ಪದ್ಧತಿ ಇರುತ್ತೆ, ಗಂಧವನ್ನು ತೇಲಿಕ್ಕೆ. ಸೊ ಇಲ್ಲಿ ದೊಡ್ಡದಿದೆ ನೋಡಿ, ಸಿಂಗಲ್ ಸ್ಟೋನ್, ಒಂದೇ ಕಲ್ಲು. ಇಷ್ಟು ದೊಡ್ಡ ಕಲ್ಲಲ್ಲಿ ಗಂಧ ತೇಯ್ತೆ ಅದ್ರ ಮೇಡಮ್. ಸೊ ಪಕ್ಕದಲ್ಲಿ ನೋಡಿ ಪಂಚಾಮೃತ ಬಟ್ಟಲು, ತೀರ್ಥ ಪ್ರಸಾದ ಹಾಕ್ಲಿಕ್ಕೆ ಬ್ರಾಸ್. ಈಗ ನಾವು ದೇವಸ್ಥಾನದಲ್ಲಿ ಚಿಕ್ಕದು ಇರುತ್ತೆ, ತೀರ್ಥ ಹಾಕ್ತಾರಲ್ಲ ಮೇಡಮ್, ಇದು ಮುಂಚೆ ಇರ್ತಕ್ಕಂಥ ಒಂದು ತೀರ್ಥ ಪ್ರಸಾದ ಬಟ್ಟಲು. ಸೊ ಒಳಗಡೆ ಬೋಲ್ ಇದೆ, ನೋಡ್ಬೋದು. ಎಸ್, ಬಟ್ ಅದು ಇಲ್ಲಿಂದ ನೋಡಿದ್ರೆ ನಗಾರಿ ತರ ಕಾಣಿಸುತ್ತೆ. ಹೌದು ಮೇಡಮ್. ಸೊ ನಾವು ಒಳಗಡೆ ವಿರೂಪಾಕ್ಷ ದರ್ಶನ ಮಾಡ್ತಾರಲ್ಲ ತಾವೇನು. ಸೊ ಇದು ಯಾರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗು ಅಲ್ಲ, ಇದು ಉದ್ಭವ ಲಿಂಗ, ಸ್ವಯಂಭು ಲಿಂಗ ಅಂತ ಹೇಳ್ತಲ್ಲ ಹಾಗೆ. ಇದು ನಮ್ಮ ರಾಜ ಮಹಾರಾಜರಿಗೆಲ್ಲ ಆರಾಧ್ಯ ದೈವ ವಿರೂಪಾಕ್ಷ. ಸೊ ಇಲ್ಲಿ 4 ವಂಶದಲ್ಲಿ ಸಂಗಮ, ಸಾಳವ, ತುಳುವ ಅಂತ ಹೇಳಿದ್ರೆ ಇಲ್ಲಿ ಶೈವರಿದ್ದಾರೆ ಮತ್ತು ವೈಷ್ಣವರಿದ್ದಾರೆ, ಇಬ್ಬರು ಇದ್ದಾರೆ. ಅಂದ್ರೆ ಈ ಉದ್ಭವ ಲಿಂಗಕ್ಕೆ ಎಷ್ಟು ವರ್ಷದಿಂದ, ಎಷ್ಟು 1000 ವರ್ಷ, 7, 8, 9ನೇ ಶತಮಾನದಲ್ಲಿ ಗರ್ಭಗುಡಿ ಇತ್ತು. ಆಲ್ರೆಡಿ ಇತ್ತು ಮೇಡಮ್. ಅದನ್ನ ನಮ್ಮವರು ಜೀರ್ಣೋದ್ಧಾರ ಮಾಡ್ತಾ ಹೋಗ್ತಾರೆ, ಸ್ಟೆಪ್ ಬೈ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಆ ಸವಿ ನೆನಪಿಗೋಸ್ಕರ ವಿರೂಪಾಕ್ಷ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿರ್ತೇನೆ. ಸೊ ಅದು ಈಗಲೂ ಜೀವಂತವಾಗಿದೆ. ಅಂದ್ರೆ ಇದು ಕೃಷ್ಣದೇವರಾಯ ಮಾಡಿಸ್ಕೊಟ್ಟಿರೋದು ಮೇಡಮ್. ಪಟ್ಟಾಭಿಷೇಕ ನೆನಪಿಗೋಸ್ಕರ ಇದನ್ನು ಕೊಟ್ಟಿರ್ತೇನೆ. 5.5 kg ಭಾರ ಇದೆ. ಮುತ್ತು ರತ್ನ ಖಚಿತವಾದ ಬಂಗಾರದ ಮುಖವಾಡ. ಅದನ್ನು ಇವಾಗಲೂ ಇಲ್ಲಿ ನೋಡ್ಬೋದು. ವಿಶೇಷವಾದ ದಿನಗಳಲ್ಲಿ ಹಂಪೆ ಉತ್ಸವ, ಹಂಪೆ ಜಾತ್ರೆ, ಶಿವರಾತ್ರಿ, ಸಂಕ್ರಾಂತಿ ಆ ಒಂದು ಸಂದರ್ಭದಲ್ಲಿ ತಂದು ಲಿಂಗದ ಮೇಲೆ ಡೆಕೋರೇಟ್ ಮಾಡಿರ್ತಾರೆ. ಬಾಕಿಟ್ ಆಮೇಲೆ ಟ್ರೆಜರ್, ಖಜಾನ ಅಂತ ಹೇಳ್ತವಲ್ಲ, ಅಲ್ಲಿರುತ್ತೆ. ಸೊ 5.5 kg ಭಾರ ಇದೆ. 5.5 kg ಪ್ಯೂರ್ ಗೋಲ್ಡ್. ಅಂದ್ರೆ ಈಗ ಒಂದು ಲೆಕ್ಕ ತಗೊಂಡ್ರೆ ನಾವು ಎಷ್ಟು ಕೋಟಿ ಮೇಡಮ್, ಪ್ರೆಸೆಂಟ್ ನನ್ನ ಅನಿಸಿಕೆ ಪ್ರಕಾರ ಈಗಲೂ ಬೆಲೆ ಕಟ್ಟಕ್ಕೆ ಆಗ್ತಲ್ಲ, ಅಷ್ಟು ಪ್ಯೂರ್ ಗೋಲ್ಡ್ ಆಗಿರುತ್ತೆ ಅದು. ಅದು ಕೃಷ್ಣದೇವರನ್ನ ನಿರ್ಮಿಸಿದ್ದು. ಬಟ್ ಇದನ್ನು ಬಾರ್ಸಾ ಕಾಲಕ್ಕೆ ಮೆಡಿಟೇಷನ್ ಕೇಳಿಸುತ್ತೆ ಮೇಡಮ್. ಸೊ ಇಲ್ಲಿಂದ 15 ಕಿಲೋಮೀಟರ್ದಲ್ಲಿ ಜಂಬುನಾಥ ಟೆಂಪಲ್ ಇದೆ. ವಿರೂಪಾಕ್ಷ ಮತ್ತು ಜಂಬುನಾಥ, ವಾಣಿಭದ್ರೇಶ್ವರ, ಕಿನ್ನೂರೇಶ್ವರ, ಸೊ ಈ ಥರ ಸೋಮನಾಥ ಅಂತೇಳಿ 5 ಟೆಂಪಲ್ ಇದೆ. ಸೊ ಇದನ್ನು ಬಾರ್ಸಾ ಕಾಲಕ್ಕೆ ಜಂಬಯ್ಯ ಪಂಪಯ್ಯ. ಜಂಬಯ್ಯ ಅಂದರೆ ಜಂಬುನಾಥ, ಸೊ ಪಂಪಯ್ಯ ಅಂದರೆ ಹಂಪೆ ವಿರೂಪಾಕ್ಷ, ಈ ಥರ ಒಂದು ಕೇಳಿಸುತ್ತೆ. ಬಟ್ ಅದು ಕ್ರೌಡ್ ಇರಬಾರ್ದು. ಮೆಡಿಟೇಷನ್ ಮಾಡೋಕ್ಕೆ ಲೆವೆಲಲ್ಲಿ ಆ ಥರ ಮಾಡತಕ್ಕಂಥದ್ದು ಕೃಷ್ಣದೇವರ ದಾನವಾಗಿ ಕೊಟ್ಟಿರ್ತಾರೆ. ಸ್ಪೆಷಾಲಿಟಿ ಅಂತಂದರೆ ಇದು ವಾಸ್ತುಗೋಸ್ಕರ ಮಾಡಿಸ್ತಕ್ಕಂಥದ್ದು. ವಾಸ್ತುಗೋಸ್ಕರ ಯಾಕಂತಂದರೆ ಇಲ್ಲಿ ಗೋಪುರದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಳಸ ಕಾಣಿಸುತ್ತೆ. ಸೊ ನಾವೊಂದು ಸರಿ ಏನಾಗುತ್ತೆ ಅಂತಂದರೆ, ನಾವು ದೇವಸ್ಥಾನಕ್ಕೆ ಹೋದಾಗ ರಶ್ ಇರುತ್ತೆ, ತುಂಬ ಟೈಮ್ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ಕಳಸಕ್ಕೆ ಕೈ ಮುಗಿತೀವಿ. ದೇವರು ಕಳಸದ ರೂಪದಲ್ಲಿ ಇರ್ತಾನನ್ನೋ ನಂಬಿಕೆ ಇರುತ್ತೆ. ಇಲ್ಲಿ ಕಳಸ ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಾವು ವಿರೂಪಾಕ್ಷನ ಮುಟ್ಟಿ ನಮಸ್ಕಾರ ಮಾಡಿರುವಾಗ ಒಂದು ನಂಬಿಕೆ. ಸೊ ಅದು ನಮಗೀಗ ಗೊತ್ತಾಗುತ್ತೆ ಸೈನ್ಸ್ ಪ್ರಕಾರ. ಪಿನ್ವಾಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್, ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಮಾಡಿಸಿರೋದು. ಸೊ ಅವಾಗಲೇ ಮಾಡಿದ್ದಾರೆ ನಮ್ಮವರೆಲ್ಲ, ವೆರಿ ಅಡ್ವಾನ್ಸ್ಡ್. ಸೊ ಇದಕ್ಕೆ 3 ಕಲರ್ ಕಾಣಿಸುತ್ತೆ. ಇವಾಗ ಫುಲ್ ಡಾರ್ಕ್ ಕಾಣಿಸುತ್ತೆ.
12 ಗಂಟೆ ಮೇಲೆ ಸೊ ಲೈಟಿಂಗ್ ಅಂದರೆ ಸನ್ಲೈಟ್ ಜಾಸ್ತಿ ಇರುತ್ತೆ. ಸೊ ನೆತ್ತಿ ಮೇಲೆ ಬರುತ್ತೆ, ಲೈಟಿಂಗ್ ಕಮ್ಮಿ ಆಗುತ್ತೆ, ಸ್ವಲ್ಪ ಡಾರ್ಕ್ ಬರುತ್ತೆ. ಸಂಜೆ 4 ಗಂಟೆ ಮೇಲೆ ಗೋಲ್ಡನ್ ಕಲರ್ ಬರುತ್ತೆ, ಬಂಗಾರದ ಕಲರ್, ಅಂದರೆ ಗೋಪುರಕ್ಕೆ ಬಣ್ಣ ಹಾಕಿದ್ರೆ ಆ ಕಲರ್ ಬರುತ್ತೆ. ಅದು ಸ್ಪೆಷಲ್ ಇಲ್ಲಿ. ಈ ಒಂದು ರಂಧ್ರ ಇದೆಯಲ್ಲ, ಈ ರಂಧ್ರದ ಮುಖಾಂತರ ನನ್ನ ಎದುರುಗಡೆ ಕಾಣಿಸ್ತಕ್ಕಂಥ ಒಂದು ಗೋಡೆಯ ಮೇಲೆ ಉಲ್ಟಾ ಕಾಣಿಸುತ್ತೆ. ಇದು ಪಿನ್ವಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್ ಮತ್ತು ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಸೊ ಹಾಗೆ ನೋಡ್ತಾ ಇರ್ರಿ. ಸೊ ಜೂಮಿಂಗ್ ಆಗುತ್ತೆ, ಚಿಕ್ಕದು ಮತ್ತು ದೊಡ್ಡದಾಗುತ್ತೆ. ನೋಡಿ ತೋರಿಸ್ತೀನಿ. ಹೌದೌದು. ಸೊ ಕೆಲವೊಬ್ರು ಏನಂತ ಹೇಳ್ತಾರೆ ಅಂದರೆ ಟೂರಿಸ್ಟು, ನಾಗರಾಜ್ ಅವರೇ ಇದು ಪೇಂಟ್ ಮಾಡಿದಿರಿ ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ. ಬಟ್ ಪೇಂಟ್ ಆದರೆ ಜೂಮಿಂಗ್ ಆಗಲ್ಲ. ಸೊ ಇದು ಬೆಳಕಿನ ವಕ್ರೀಭವನ, ಪಿನ್ವಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್. ಮೇಡಮ್ ಅಲ್ಲಿ ಕಳಸ ಕಾಣುತ್ತೆ ನೋಡಿ. ಸೊ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನೀವು ವಿರೂಪಾಕ್ಷನ ಮುಟ್ಟಿ ನಮಸ್ಕಾರ ಮಾಡೋದು ಒಂದು ನಂಬಿಕೆ. ಸೊ ಇಲ್ಲಿ ಶಿವನ ಧರ್ಮ ಪತ್ನಿ ಪಾರ್ವತಿ ಸೊ ಇಲ್ಲಿ ಪಂಪಾದೇವಿಯಾಗಿ ನೆಲೆಸಿರ್ತಾಳೆ. ಸೊ ಇದು ಪಂಪಾದೇವಿ ಅಂತಂತೇಳಿ. ಸೊ ದೇವ ಒಬ್ಬ ನಾಮಹಲವ ಅಂತ ಹೇಳ್ತೀವಲ್ಲ ಹಾಗೆ ಪಾರ್ವತಿ ಆಗ್ತಾಳೆ, ಗೌರಿ ಆಗ್ತಾಳೆ, ಸೊ ಪಂಪಾದೇವಿ ಆಗ್ತಾಳೆ. ಸರ್ ಈ ದೇವಸ್ಥಾನದ ವಿಶೇಷತೆ ಏನು ಸರ್ ಇದು? ಅದೇ ಮೇಡಮ್, ಇದು ಆ್ಯಕ್ಚುಲಿ ಒಂದು ಶಿವನ ಧರ್ಮ ಪತ್ನಿ ಅಂತ ಹೇಳಿದಲ್ಲ. ಹೌದು. ಸೊ ಶಿವ ಆದ್ಮೇಲೆ ಗಂಡ ಆದ್ಮೇಲೆ ಹೆಂಡತಿ ಇರಲೇಬೇಕು, ಅದಕ್ಕೆ ಕಾಮನ್ ಆಗಿ. ಹಾಗಾಗಿ ಸೊ ಎಲ್ಲ ಕಡೆ ತೊಡೆ ಮೇಲೆ ಇರ್ತಾಳೆ, ಬಟ್ ಇಲ್ಲಿ ಸ್ವಲ್ಪ ದೂರದಲ್ಲಿದೆ. ವಾಸ್ತುಗೋಸ್ಕರ ಮಾಡಿಸ್ತಕ್ಕಂಥ ಪಂಪಾದೇವಿ ಒಂದು. ಇದು ಈ ದೇವಸ್ಥಾನ ಪಕ್ಕಾ ವಾಸ್ತು ಪ್ರಕಾರ ಇದೆ? ಎಸ್, ಪಕ್ಕ ವಾಸ್ತು ಪ್ರಕಾರ ಮೇಡಮ್. ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಎಲ್ಲ 2 ದೇವಸ್ಥಾನ. ಸೊ ಈ ಕಡೆ ಒಂದು ಭುವನೇಶ್ವರ ಟೆಂಪಲ್ ಇದೆಲ್ಲ, ಇದು ದಕ್ಷಿಣ ದಿಕ್ಕಿಗಳಿದೆ. ಸೊ ಅದು ವಾಸ್ತುಗೋಸ್ಕರ ಮಾಡ್ತಕ್ಕಂಥದ್ದು. ಸರ್ ಇದು ಎಷ್ಟು ವರ್ಷ ಮೇಡಮ್? ಇದು ಪುರಾತನ ಹಳೆಯದೆ. ಗರ್ಭಗುಡಿ 7, 8, 9ನೇ ಶತಮಾನ. ಸೊ ಆಮೇಲೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅದು ಯಾವ್ದು ಶತಮಾನ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಮೇಡಮ್. ಓಕೆ. ಓ ಹೌದಾ? ಆ ಪಾರ್ವತಿ ದೇವಿ. ಬಟ್ ಇದು ಮಾತ್ರ ಎಕ್ಸಾಕ್ಟ್ಲಿ 13ನೇ ಶತಮಾನ, 1336 ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಭುವನೇಶ್ವರಿ ದೇವಿ. ಭುವನೇಶ್ವರಿ. ಸೊ ಮೈಸೂರಲ್ಲಿ ಯಾವ ರೀತಿ ಚಾಮುಂಡಿ ಇದ್ದಾಳೋ, ನಮ್ಮ ಹಂಪಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೊ ಕರ್ನಾಟಕದ ಅಧಿದೇವತೆ, ಕುಲದೇವತೆ ಅಂತ ಹೇಳ್ತೀವಲ್ಲ, ಈ ತಾಯಿ ಭುವನೇಶ್ವರಿ. ಸೊ ಇದು ವಿದ್ಯಾರಣ್ಯ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ, ಟೆಂಪಲ್, ಮೂರ್ತಿ. ಇದು ಯಾವ ಶೈಲಿಯಲ್ಲಿ ಇರುವಂಥದ್ದು ಸರ್? ಇದು ಆ್ಯಕ್ಚುಲಿ ಹೊಯ್ಸಳ ಶೈಲಿ ಅಂತ ಹೇಳ್ತೀವಿ ಮ್ಯಾಮ್. ಎಸ್. ಹೊರಗಡೆ ದುರ್ಗಾ ಟೆಂಪಲ್ ಇದೆ, ಅಲ್ಲಿ ಅಂದರೆ ದುರ್ಗಾದೇವಿ ವಾಹನ ಸಿಂಹ ಆಗಿರುತ್ತೆ. ಅಲ್ಲಿ ಆರ್ಕಿಟೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಹೊಯ್ಸಳರ ಲಾಂಛನ ಇದೆ. ನಾನು ಹೇಳಿದ್ನಲ್ಲ, ಹೊಯ್ಸಳರ ಆಳ್ವಿಕೆ ಮಾಡಿದ್ರು ಅದು ನಮಗೆ ವಿಟ್ನೆಸ್ ಆಗುತ್ತೆ, ಸಾಕ್ಷಿ ಆಗುತ್ತೆ. ಇದು 13ನೇ ಶತಮಾನ. ಹೌದು ಮೇಡಮ್, 13ನೇ ಶತಮಾನದಲ್ಲಿ. ವಂಡರ್ಫುಲ್. ಸೊ ಅವೆಲ್ಲ ಬ್ಲ್ಯಾಕ್ ಸ್ಟೋನ್, ಕಡಪ ಕಲ್ಲು ಮೇಡಮ್ ಇದು. ಸೊ ಗ್ರಾನೈಟ್ ಅಂತ ಹೇಳ್ತಲ್ಲ ಹಾಗೆ. ಸೊ ಗುಲಗಂಜಿ ಮಾಧವ ಅಂತಂದ್ರೆ, ಮಾಧವ ಅಂತಂದ್ರೆ ವೈಷ್ಣವ, ಮಹಾದೇವ ಅಂದರೆ ಶೈವ, ಶಿವ ಆಗ್ತಾನೆ, ಮಾಧವ ಅಂದರೆ ಹರಿ ಆಗ್ತಾನೆ. ಸೊ ತುಂಬ ಚೆನ್ನಾಗಿದೆ. ಒಂದ್ಸರಿ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದ್ಬಿಡಿ. ಗುಲಗಂಜಿ ಅದು. ಸೊ ಗುಲಗಂಜಿ ಪದದ ಅರ್ಥೇನು ಗೊತ್ತಾ? ಸೊ ಪಂಪಾ ಪುರಾಣದ ಪ್ರಕಾರ ಹಂಪಿಯ ವಿರೂಪಾಕ್ಷನನ್ನು, ಸೊ ಕಾಶಿ ವಿಶ್ವನಾಥನನ್ನು 2 ತಕ್ಕಡಿ ಸ್ಕೇಲ್ ಬರುತ್ತಲ್ಲ ಅದರಲ್ಲಿ ಕೂರಿಸ್ತಾರೆ. ನಮ್ಮ ಹಂಪಿ ವಿರೂಪಾಕ್ಷ 1 ಗುಲಗಂಜಿ ಗ್ರಾಮ್ ತೂಕದಷ್ಟು ಜಾಸ್ತಿ ಬರ್ತಾನೆ. ಹಾಗಾಗಿ ಲೋಕಲಲ್ಲಿ ಗುಲಗಂಜಿ ಮಾಧವ ಸ್ವಾಮಿ ಟೆಂಪಲ್ ಅಂತ ಹೇಳ್ತೀವಿ. ಒಳಗಡೆ ನೋಡೋದು ತುಂಬ ಚೆನ್ನಾಗಿದೆ. ಹರಿ ಇದ್ದಾನೆ, ಅರ ಇದ್ದಾನೆ, ಇಬ್ಬರು ಇದ್ದಾನೆ. ಒಂದ್ಸರಿ ವಿಸಿಟ್ ಮಾಡಿ. ನಿಜ ಈ ದೇವಸ್ಥಾನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನಾವು ಯಾವ ಕಾಲಕ್ಕೆ ಹೋಗಿದ್ದೀವಿ ಅಂತ ಅನಿಸುತ್ತೆ. ಬಟ್ ಹಂಪಿಯಲ್ಲಿರುವಂತಹ ವಿರೂಪಾಕ್ಷನ ದೇವಸ್ಥಾನದಲ್ಲಿರೋ ಬೇರೆ ಬೇರೆ ದೇವಸ್ಥಾನಗಳಲ್ಲೂ, ಹರಿಹರನ ದೇವಸ್ಥಾನದಲ್ಲೂ ನಮ್ಮ ಭಾರತೀಯರ ಮೆಂಟಾಲಿಟಿ ಹೇಗೆ ಅಂತಂದರೆ ನೋಡಿ, ಇದು ಎಷ್ಟು ಸುಂದರವಾಗಿರುವಂತಹ ಗೋಡೆ ಇದು. ಈ ಗೋಡೆಯನ್ನು ಕೂಡ ಡಿಸ್ಟ್ರಾಯ್ ಮಾಡೋ ಕೆಲಸ, ಅವರವರ ಹೆಸರು ಬರೆಯೋ ಮೂಲಕ ಅಥವಾ ಅವರ ಪ್ರೀತಿ ಪಾತ್ರರ ಹೆಸರು ಬರೆಯೋ ಮೂಲಕ ಅದನ್ನು ಮನೇಲಿ ಇಟ್ಕೊಳ್ಳಿ. ಇಲ್ಲಲ್ಲ ಅದು ಬೇಕಾಗಿರೋದು. ಸೊ ತುಂಬ ಸುಂದರವಾಗಿರುವಂತಹ ಗೋಡೆನ ಇಲ್ಲಿ ಕೆಡಿಸೋ ಕೆಲಸ ಮಾಡಿದ್ದಾರೆ. ಇಂಥ ಕೆಲಸ ಇನ್ಯಾವತ್ತೂ ಆಗಬಾರ್ದು. ಬನ್ನಿ ಬೇರೆ ಭಾಗಕ್ಕೆ ಹೋಗೋಣ. ಇದು ವಿಜಯನಗರ ಅರಸರ ವಂಶ ವೃಕ್ಷಾವಳಿ, ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಲ್ಲ ಹಾಗೆ. ಇಲ್ಲಿ 4 ವಂಶ ಆಳ್ವಿಕೆ ಆಗುತ್ತೆ: ಸಂಗಮ, ಸಾಳವ, ತುಳುವ, ಅರವಿಡು ಅಂತೇಳಿ. ಸೊ ಆರಂಭ ಆಗದೆ ಸಂಗಮ ವಂಶದವರಿಂದ 1336ರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಾನು ಹಕ್ಕ ಬುಕ್ಕ ಅಂತ ಹೇಳಿದೆ. ಅವ್ರಿಗೆ ಹಾಡು ಭಾಷೆಯಲ್ಲಿ ಹಕ್ಕ ಮತ್ತು ಬುಕ್ಕ ಅಂತ ಹೇಳ್ತೀವಿ. ಅವರಿಗೆ ಪೂರ್ತಿ ಹೆಸರು ಬಂದ್ಬಿಟ್ಟು ಹರಿಹರರಾಯ ಮತ್ತು ಬುಕ್ಕರಾಯ. ಸೊ ಕಂಪಣ್ಣ ಮಾರಪ್ಪ ಮುದ್ದಪ್ಪ.
ಸೊ 1ನೇ ಪ್ರೌಢ ದೇವರಾಯ 14ನೇ ಶತಮಾನದಲ್ಲಿ ಗೋಪುರ ನಿರ್ಮಾಣ ಇರ್ತಕ್ಕಂಥದ್ದು, ಉಲ್ಟಾ ಗೋಪುರ ಕಳಿಸಲು ಇವರ ಒಂದು ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇವರ ಒಂದು ಕಾಲದಲ್ಲಿ ಇರಿಗೇಷನ್ ನೀರಾವರಿ ಡಿಪಾರ್ಟ್ಮೆಂಟ್ ಕಂಡುಹಿಡಿತಾರೆ. ಸೊ ನದಿಯಿಂದ ದೊಡ್ಡ ಕಾಲುವೆ ಚಿಕ್ಕ ಕಾಲುವೆ ಅಲ್ಲಿಂದ ಜಮೀನಿಗೆ ತೊಗೊಂಡು ಹೋಗುವ ಇವರ ಒಂದು ಕಾಲದಲ್ಲಿ. ಇವರ ಒಂದು ಕಾಲದಲ್ಲಿ 14th ಸೆಂಚುರಿಲಿ 14ನೇ ಶತಮಾನದಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ತಾರೆ, ಕನ್ನಡ ಮಾತಾಡಲೇಬೇಕು ಅಂತಂತೇಳಿ. ಸೊ ಈ 4 ವಂಶದಲ್ಲಿ ಜಾಸ್ತಿ ಹೈಲೈಟ್ ಆಗಿದೆ ತುಳು ವಂಶದವರು. ಇದು ತುಳು ಅಂದರೆ ಮಂಗಳೂರು, ಬಟ್ ಇದು ತುಳುವ. ಸೊ ತುಳುವ ಇದು ಮೂಲತಃ ಆಂಧ್ರದವರೆಲ್ಲ ವಲಸೆ ಬಂದಿರ್ತಾರೆ. ಸೊ ಕೃಷ್ಣದೇವರನ ತಂದೆ ಹೆಸರೇ ನರಸನಾಯಕ. ಇವ್ರು ಮುಂಚೆ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಜಾಬ್. ಸಾಳು ವಂಶದಲ್ಲಿರ್ತಕ್ಕಂಥ ಇಮ್ಮಡಿ ನರಸಿಂಹನ ಕಾಲದಲ್ಲಿ ಸೇನಾಧಿಪತಿ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಕಾರಣಾಂತರದಿಂದ ಇವ್ರದ್ದು ಡೈನೆಸ್ಟಿ ಮುಗಿದೋಗುತ್ತೆ, ಅವನತಿ ಹೊಂದುತ್ತೆ. ಸೊ ನರಸನಾಯಕ ಅಲ್ಲಿಂದ ಇಲ್ಲಿ ಬಂದು ಒಂದು ವಂಶ ಕಾಡ್ತಾರೆ, ತುಳು ವಂಶ ಅಂತೇಳಿ ಹೆಸರಿಡ್ತಾರೆ. ನರಸನಾಯಕ ಮೇನ್ ಮಹಾರಾಜ ಆಗ್ತಾನೆ. ನರಸನಾಯಕನಿಗೆ 3 ಜನ ಹೆಂಡಂದಿರು. ಕಾಮನೆಗೆ ರಾಜರಿಗೆ 2-3 ಆಗೋ ಪದ್ಧತಿ ಇರುತ್ತೆ, ಈಗಾದರೆ ತುಂಬ ಕಷ್ಟ. ಸೊ ನರಸನಾಯಕ 3 ಜನ ಹೆಂಡಂದಿರು, ತಿಪ್ಪಾಂಬಿಕೆ, ನಾಗಲಾಂಬಿಕೆ, ಓಬಾಂಬಿಕೆ ಅಂತೇಳಿ. ನರಸನಾಯಕ ಮತ್ತು ನಾಗಲಾಂಬಿಕೆ ಮಗನೇ ಶ್ರೀಕೃಷ್ಣ ದೇವರಾಯ. ಸೊ ಇವರು ಜನನ ಆಗೋದು ಜನವರಿ 17, 1471ರಲ್ಲಿ. ಸೊ ಪಟ್ಟಾಭಿಷೇಕ ಆಗೋದು 1509ರಲ್ಲಿ. ಅವ್ರಿಗೆ ಅತಿ ಚಿಕ್ಕ ವಯಸ್ಸಿರುತ್ತೆ ಮೇಡಮ್, 21 ವರ್ಷ ಇರುತ್ತೆ. ಆ ಒಂದು ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ಆಗ್ತಾರೆ, ಪಟ್ಟಾಭಿಷೇಕ ಮಾಡ್ತಾರೆ. 21 ವರ್ಷ ಆಡಳಿತ ಮಾಡ್ತಾರೆ. ಸೊ 21 ವರ್ಷದಲ್ಲಿ ಇವರೊಂದು ಕಾಲದಲ್ಲಿ ಚೈನೀಸು, ಫ್ರೆಂಚು, ಡಚ್ಚು, ಮಂಗೋಲಿಯನ್ಸ್ ಯುದ್ಧದ ಕುದುರೆಗಳು ತಂದು ಕೊಡ್ತಾ ಇರ್ತಾರೆ. ಸೊ ಮಾರಾಟ ಮಾಡಲಿಕ್ಕೆ. ಸೊ ಅವರಿಗೆ ಕಾಟನ್ ಪದಾರ್ಥ, ಸಾಂಬಾರು ಪದಾರ್ಥ ಸಿಗ್ತಾ ಇರಲ್ಲ. ಅದು ನಮ್ಮ ದಕ್ಷಿಣ ಭಾರತ ಅಂದರೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ತುಂಬ ಬೆಳಿತೀವಿ. ಇಲ್ಲಿಂದನೇ ತೊಗೊಂಡು ಹೋಗ್ತಾಯಿದ್ರು. ವಸ್ತು ಇನ್ನೂ ಆಗ್ತಾಯಿತ್ತು, ಬಾಟಮ್ ಸಿಸ್ಟಮ್ ಆಗ್ತಾಯಿತ್ತು. ಕೆಲವೊಬ್ಬರು ವರಹನ ತೊಗೊಂಡು ಹೋಗ್ತಾಯಿದ್ರು. ವರಹ ಮೀನ್ಸ್ ಗೋಲ್ಡ್ ಕಾಯಿನ್. ಸೊ ಚೀಲದಲ್ಲಿ ಕಟ್ಟಿಂಗ್ ಕೊಡ್ತಾರಲ್ಲ, ಅದು ವರಹ ಅಂತ ಹೇಳ್ತೀವಿ. ಸೊ ಆ ವರಹನ ತೊಗೊಂಡು ಹೋಗ್ತಾಯಿದ್ರು. ನಾರ್ಮಲಾಗಿ ಸಾಂಬಾರು ಪದಾರ್ಥ, ಕಾಟನ್ ಪದಾರ್ಥ ತಗೊಂಡು ಹೋಗ್ತಾಯಿದ್ರು. 21 ವರ್ಷ ಆಳ್ವಿಕೆಯಲ್ಲಿ ಒರಿಸ್ಸೆಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜಾಸ್ತಿ ಟೆಂಪಲ್ನ ಜೀರ್ಣೋದ್ಧಾರ ಮಾಡ್ತಾ ಹೋಗ್ತಾರೆ. ಸೊ ಅವ್ರಿಗೆ ಕೃಷ್ಣದೇವರಿಗೆ ಒಂದು ಬಿರುದಿರುತ್ತೆ, ಕರ್ನಾಟಕದ ಕನ್ನಡದ ರಾಜಾರಮಣ ಅಂತಂತೇಳಿ, ಹೌದಾ. ಸೊ 3 ರಾಯರ ಗಂಡ ಅಂತ ಹೇಳ್ತೀವಿ. ಸೊ ಈ ಥರ ಬಿರುದಿರುತ್ತೆ. 21 ವರ್ಷ ಆಳ್ವಿಕೆ ಮಾಡ್ತಾರೆ. ಸೊ 1530ಕ್ಕೆ ಮರಣ ಹೊಂದುತ್ತಾರೆ. ಕೃಷ್ಣದೇವರವರು ತುಂಬ ಬ್ರಿಲಿಯಂಟು, ಅಷ್ಟೇ ಬುದ್ಧಿವಂತರಿರ್ತಾರೆ. ಸೊ ಶಕ್ತಿವಂತರಿರ್ತಾರೆ. ಅವರು 2-3 ಯುದ್ಧ ಮಾಡಿದ್ರು ಯಾವುದೇ ಯುದ್ಧದಲ್ಲಿ ಸಾಯಲ್ಲ. ಸೊ ತುಂಬ ಬ್ರಿಲಿಯಂಟ್ ಅವರು. ಸೊ ಒಂದು ಯುದ್ಧ ಆಗೋದು 1513ರಲ್ಲಿ. ಸೊ ಉದಯಗಿರಿ ಕಳಿಂಗ ರಾಜನ ಮೇಲೆ ಯುದ್ಧ ಮಾಡ್ತಾನೆ. ಆ ಯುದ್ಧದ ವಿಜಯದ ಸಂಕೇತವಾಗಿ ಕೃಷ್ಣ ಟೆಂಪಲ್ ಅಂತ ಹೇಳ್ತೀವಿ, ಅದನ್ನು ನಿರ್ಮಾಣ ಮಾಡ್ತಾರೆ. ಇನ್ನೊಂದು ಯುದ್ಧ 1525ರಲ್ಲಾಗುತ್ತೆ. ಸೊ ಆ ಯುದ್ಧದಲ್ಲಿ ವಿಜಯದ ಸಂಕೇತವಾಗಿ ವಿಜಯ ವಿಠ್ಠಲ ದೇವಸ್ಥಾನ ನಿರ್ಮಾಣ ಮಾಡುತ್ತಾರೆ. ಸೊ 1525ರಲ್ಲಿ ರಾಜ ಗಜಪತಿ ರುದ್ರ ಪ್ರತಾಪ್ ಅಂತೇಳಿ ಒರಿಸ್ಸಾ ರಾಜ, ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ಬಟ್ ಯಾವುದೇ ಯುದ್ಧದಲ್ಲಿ ಸಾಯಲ್ಲ. ಬಟ್ ಇವ್ರು ಯಾಕೆ ತಿರು ಹೋಗ್ತಾರೆ ಅಂದರೆ, ಕೃಷ್ಣದೇವರಿಗೆ ಒಬ್ಬ ಮಗ ಇರ್ತಾನೆ, ತಿರುಮಲ ರಾಯ ಅಂತೇಳಿ. ಆ ಮಗುವಿಗೆ 9 ವರ್ಷ ಇರುತ್ತೆ. ಸೊ ಬಹುಮನಿ ಇಲ್ಲ ಇವ್ರು ಬೇರೆ, ಅವರು ತಿರುಮಲ ರಾಯ, ಇವರು ತಿರುಮಲ ದೇವರಾಯ ಬೇರೆ. ಸೊ ಮಗುವಿಗೆ ತಿನ್ನೋ ಆಹಾರದಲ್ಲಿ ಬಹುಮನಿ ಸುಲ್ತಾನರು ಮೋಸದಿಂದ ತಿನ್ನೋ ಆಹಾರದಲ್ಲಿ ವಿಷ ಹಾಕ್ತಾರೆ. ವಿಷದ ಆಹಾರ ತಿಂದ ಮಗು ಮರಣ ಹೊಂದುತ್ತೆ. ಸೊ ಇರೋ ಮಗ ಸತ್ತೋದ್ನಲ್ಲ ಅಂತೇಳಿ ಚಿಂತೆ ಮಾಡಿ ಕೊರಗಿ ಸತ್ತು ಹೋಗ್ತಾರೆ. ಅವ್ರಿಗೊಂದು ರೋಗ ಬರುತ್ತೆ, ಸ್ಕಿನ್ ಡಯಾಲಿಸಿಸ್ ರೋಗ ಅಂತ ಹೇಳ್ತೀವಿ, ಸಿಡುಬು ರೋಗ ಅಂತ ಹೇಳ್ತೀವಿ ಕಾಮನ್ ಆಗಿ. ಸೊ ಆ ರೋಗ ಬಂದರೆ ಮನುಷ್ಯ ಕುರುಪಿ ಆಗ್ತಾನೆ. ಸೊ ಹಾಗಾಗಿ ಅರಮನೆ ಬಿಟ್ಟು ಹೊರಗಡೆ ಬರಲ್ಲ, ಅಲ್ಲೇ ಅರಮನೆಯಲ್ಲಿ ಕುಳಿತುಕೊಂಡು ಚಿಂತೆ ಮಾಡ್ತಾ ಮರಣ ಹೊಂದುತ್ತಾರೆ. 21 ವರ್ಷ ಆಡಳಿತ ಮಾಡ್ತಾರೆ. ಇವರು ಒಂದು ಕಾಲದಲ್ಲಿ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್, ಡೊಮಂಗ್ಯೋ ಪೇಸ್, ನಿಕೋಲೋ ಕೊಂಟಿ, ಆಮೇಲೆ ರಾಬರ್ಟ್. ಸೊ ಇವರು ಕಣ್ಣಾರೆ ಕಂಡಿರ್ತಕ್ಕಂಥ ವ್ಯಕ್ತಿಗಳು. ಹಂಪೆ ಹೆಂಗಿತ್ತಂದರೆ, ಸೊ ರೋಮ್ ಸಿಟಿಗಿಂತ ದೊಡ್ಡದಿದೆ, ಅಷ್ಟು ವಿಸ್ತಾರವಾಗಿದೆ, ಅಷ್ಟು ಸಂಪತ್ತು ತುಂಬಿದೆ ನಾಡು ಅಂತೇಳಿ ಪ್ರವಾಸನ ಕಾಲದಲ್ಲಿ ಬುಕ್ಕಲ್ಲಿ ಬರೆದಿದ್ದಾರೆ. ಇಂಡಿಯನ್ ರೋಮ್ ಅಂತ ಹಂಪೆಯನ್ನು ಕರೀತಾರೆ. ಸೊ ಇವರ ತರುವಾಯ ಕೃಷ್ಣದೇವರ ಮರಣ ಹೊಂದಿದ ಮೇಲೆ ಇವರ ತರುವಾಯ ಬರೆದ ಅರವಿಡ ವಂಶ. ಸೊ ಕೃಷ್ಣದೇವರಾಯ ಮಗಳ ಗಂಡ ರಾಮರಾಯ, ಅವ್ರಿಗೊಂದು ಬಿರುದು ಬರುತ್ತೆ, ಅಳಿಯ ರಾಮರಾಯ ಅಂತೇಳಿ. ಅಳಿಯ ರಾಮರಾಯ ಮೀನ್ಸ್ ನಾವು ಕಾಮನ್ ಆಗಿ ನಮ್ಮ ಮಗಳನ್ನ ಕೊಟ್ಟು ಅಳಿಯನ್ನ ಮನೇಲಿ ಇಟ್ಕೊಳ್ತೀವಲ್ಲ, ಯಾರಾದ್ರೂ ಕೇಳಿದ್ರೆ ಮನೆ ಅಳಿಯ ಅಂತ ಹೇಳ್ತೀವಲ್ಲ, ಹಂಗೆ ಅಳಿಯ ರಾಮರಾಯ ಅಂತ ಬಿರುದು ಬರುತ್ತೆ. ಸೊ ಅಳಿಯ ರಾಮರಾಯನಿಗೂ ಮತ್ತು ಬಹುಮನಿ ಸುಲ್ತಾನರಿಗೂ ಯುದ್ಧ ಆಗುತ್ತೆ 1565ರಲ್ಲಿ. ಸೊ ಈಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಇದೆಯಲ್ಲ, ಸೊ ಅಲ್ಲಿ ರಕ್ಕಸಾಗಿ ತಂಗಡಿಗೆ ಅಂತ ಒಂದು ಊರು, ಎರಡು ಊರು ಬರುತ್ತೆ. ಆ 2 ಊರಿನ ಮಧ್ಯದಲ್ಲಿ 3 ತಿಂಗಳ ಕಾಲ ಯುದ್ಧ ಮಾಡ್ತಾರೆ. ಆ ಯುದ್ಧಕ್ಕೆ ಇನ್ನೊಂದು ಹೆಸರೇ ತಾಳಿಕೋಟೆ ಕದನ. ಸೊ ಬಹುಮನಿ ಸುಲ್ತಾನ್ ಅಂದರೆ ಯಾರು? ಬೀದರ್, ಬಿಜಾಪುರ್, ಗೋಲ್ಕೊಂಡ್, ಅಹಮದ್ನಗರ್. ಬರೀದ್ ಶಾಹಿ, ನಜೀರ್ ಶಾಹಿ, ಕುತುಬ್ ಶಾಹಿ, ಅಲಿ ಆದಿಲ್ ಶಾಹಿ, ಈ 4 ಜನ ಒಟ್ಟಾಗಿ ಯುದ್ಧ ಮಾಡ್ತಾರೆ. ರಾಮರಾಯನ ರಣರಂಗದಲ್ಲಿ ಸೋಲ್ಸಲ್ಲ, ಸಾಯಿಸಲ್ಲ. ಸೊ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯಾಸ್ತ ಆದಮೇಲೆ ಖಡ್ಗ ಮುಟ್ಟಲ್ಲ. ಸೊ ವಿಶ್ರಾಂತಿ ಮಾಡಲಿಕ್ಕೆ ಸೊ ರಾಮರಾಯ ಟೆಂಟಲ್ಲಿ ಮಲಗಿರುವಾಗ ಈ 4 ಜನ ಬಹುಮನಿ ಸುಲ್ತಾನರು ಒಟ್ಟಾಗಿ ಡಿಸ್ಕಸ್ ಮಾಡಿ ಮಾತಾಡಿಕೊಂಡು ಮಲಗಿರುವ ವ್ಯಕ್ತಿಯನ್ನು ಶಿರಚ್ಛೇದನ ಮಾಡ್ತಾರೆ. ಮೋಸದಿಂದ ಕುತಂತ್ರ, ಮೋಸದಿಂದ.
ಸೊ ಶಿರಚ್ಛೇದನ ಮಾಡಿ ಅವರ ಒಂದು ಕುತ್ತಿಗೆ ಭಾಗವನ್ನು ಈಟಿ ಬರುತ್ತಲ್ಲ, ಈಟಿಗೆ ಚುಚ್ಚಿಬಿಟ್ಟು ಹಬ್ಬ ಮಾಡ್ತಾರೆ. ವಿಜಯನಗರ ಪತನ ಮಾಡಿದೀವಿ ಅಂತೇಳಿ ಖುಷಿಯಿಂದ ಹಬ್ಬ ಮಾಡ್ತಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅಲ್ಲಿ ಹಬ್ಬ ಮಾಡಿ ಅಲ್ಲಿಂದ ಹಂಪಿಗೆ ಬರ್ತಾರೆ. ಸೊ ಹಂಪಿ ಬಂದು 24/7 6 ತಿಂಗಳ ಕಾಲ ಲೂಟಿ ಮಾಡ್ತಾರೆ ಹಂಪಿಯನ್ನು. 6 ತಿಂಗಳ 6 ಮಂತ್ 6 ತಿಂಗಳ ಕಾಲ ಲೂಟಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಚಿನ್ನ ಮುತ್ತು ರತ್ನ ಎಲ್ಲ ದೋಚ್ತಾರೆ. ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ ದೋಚದ ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಕೆಲವೊಂದು ದೇವಸ್ಥಾನಗಳನ್ನ ಹಾಳು ಮಾಡಿದ್ದಾರೆ, ಒಡೆದು ಹಾಕಿದ್ದಾರೆ. ನಿಮಗೆ ಮೈಸೂರಲ್ಲಿ ಪ್ಯಾಲೇಸ್ ಕಣ್ಣಿಗೆ ಕಾಣಿಸುತ್ತೆ, ಹಂಪಿನಲ್ಲಿ ಯಾವುದೇ ರೀತಿ ಪ್ಯಾಲೇಸ್ ಕಣ್ಣಿಗೆ ಕಾಣಿಸಲ್ಲ. ಸೊ ಪ್ಯಾಲೇಸ್ ಇವರು ಯಾವ ರೀತಿ ನಿರ್ಮಾಣ ಮಾಡಿಕೊಂಡಿದ್ರು ಅಂದರೆ ಹಂಪಿಯ ಪರಿಸರಕ್ಕೆ ಅನುಗುಣವಾಗಿ. ಸೊ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಸ್ಮೆಂಟ್ ಪಾಯ ಅಂತ ಹೇಳ್ತೀವಲ್ಲ, ಕಲ್ಲಾಗಿರುತ್ತೆ. ಮೇಲ್ಭಾಗದಲ್ಲಿ ಸ್ಟ್ರಕ್ಚರ್ ಬಂದ್ಬಿಟ್ಟು ರಕ್ತಚಂದನ ಮರ, ತೇಗದ ಮರ, ಸೊ ಶ್ರೀಗಂಧದ ಮರ ಹಾಕಿ ನಿರ್ಮಾಣ ಮಾಡತಕ್ಕಂಥದ್ದು. ಬೆಂಕಿ ಇಟ್ಟಾಗ ಎಲ್ಲ ಬರ್ನ್ ಆಗಿದೆ, ಸುಟ್ಟೋಗಿದೆ. ಸೊ ಹಾಗಾಗಿ ಹಂಪಿನಲ್ಲಿ ಪ್ಯಾಲೇಸ್ ಬೇಸ್ಮೆಂಟ್ ಮಾತ್ರ ಕಾಣಿಸುತ್ತೆ, ಪ್ಯಾಲೇಸ್ ಕಾಣಿಸಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಮೇನ್ ಮಹಾರಾಜ ಮರಣ ಹೊಂದಿರ್ತಾನೆ. ಸೊ ಇವ್ರ ಜೊತೆಗಿರ್ತಕ್ಕಂಥ ವೆಂಕಟಾದ್ರಿ, ಶ್ರೀರಂಗ, ತಿರುಮಲ ಏನು ಮಾಡ್ತಾರೆ, ಭಯ ಆಗುತ್ತೆ, ಅವ್ರು ಓಡಿ ಬರ್ತಾರೆ. ಯಾಕಂದರೆ ಜಾಸ್ತಿ ಸೇಫ್ಟಿ ಇರ್ತಾ ಇರಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ತಮ್ಮ ಸಂಸಾರವನ್ನು ತೆಗೆದುಕೊಂಡು 21 ಆನೆಗಳ ಮೇಲೆ ಚಿನ್ನ ಮುತ್ತು ರತ್ನ ತುಂಬಿಕೊಂಡು ಇಲ್ಲಿಂದ ಆಂಧ್ರ ಪ್ರದೇಶ ಇದೆಯಲ್ಲ, ತಿರುಪತಿ ಊರು ಬರುತ್ತೆ. ಅಲ್ಲಿಂದ 10 ಕಿಲೋಮೀಟ್ರ್ ಹೋದರೆ ಚಂದ್ರಗಿರಿ ಅಂತ ಊರು ಬರುತ್ತೆ, ಚಂದ್ರಗಿರಿ. ಅಲ್ಲಿ ಹೋಗಿ ಸೊ ಪ್ಯಾಲೇಸ್ ಕಟ್ಕೊಂಡು ಪೆನ್ನುಗೊಂಡ ಅಥವಾ ರಾಜ್ಯದ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಸೊ ನೀವು ಈಗಲೂ ತಿರುಪತಿಗೆ ಹೋದರೆ ಅಲ್ಲಿಂದ 10 ಕಿಲೋಮೀಟ್ರು ಚಂದ್ರಗಿರಿ ಪ್ಯಾಲೇಸ್, ಅದು ನೋಡ್ಬೋದು. ಅದು ನಮ್ಮ ಅರಬಿಡ ವಂಶದವರಾಗಿರುತ್ತೆ. ಇಷ್ಟೆಲ್ಲ ಆದಮೇಲೆ 17ನೇ ಶತಮಾನಕ್ಕೆ ಬ್ರಿಟಿಷರು ಬರ್ತಾರೆ ಭಾರತಕ್ಕೆ ಅಂತೇಳಿ, ವ್ಯಾಪಾರಕ್ಕೆ ಅಂತೇಳಿ ಬರ್ತಾರೆ. ಸೊ ಮುಂಚೆಯಿಂದ ಬರ್ತಾಯಿದ್ರು. ಸೊ ಬಂದು ಇಲ್ಲಿ ಸ್ಟೇ ಆಗ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, 250 ವರ್ಷ ಆಳ್ತಾರೆ. ಸೊ ಇದು ಅವರ ಇತಿಹಾಸ ಆಗುತ್ತೆ. ಆರಂಭ ಆಗೋದು 1336, ಪತನ ಆಗೋದು 1565. 230 ವರ್ಷ ಆಳ್ವಿಕೆ ಮಾಡ್ತಾರೆ. ಆ 230 ವರ್ಷದಲ್ಲಿ ಜಾಸ್ತಿ ಹೈಲೈಟ್ ಆಗಿದೆ ತುಳು ವಂಶದಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ, ಸುವರ್ಣ ಯುಗ ಅಂತ ಹೇಳ್ಬೋದು, ಬಂಗಾರದ ನಾಡು ಅಂತ ಹೇಳ್ಬೋದು. ಮಧ್ಯದಲ್ಲಿ ಕಾಣಿಸ್ತದೆ ರಾಜಮುದ್ರೆ, ರಾಯಲ್ ಎಂಬ್ಲೆಮ್. ಸೊ ವರಹ ಇದ್ದಾನೆ, ಸೂರ್ಯಚಂದ್ರ, ಇಲ್ಲಿ ಖಡ್ಗ ಇದೆ ನೋಡಿ. ಅಲ್ಲ, ಈ ಇತಿಹಾಸನೇ ಅಷ್ಟು ಸೊಗಸಾಗಿದೆ, ಇನ್ನೂ ತಿಳ್ಕೋಬೇಕು ಅಂತ ಅನ್ಸುತ್ತೆ. ಒಂದಿನ ಸಾಕಾಗಲ್ಲ ಸರ್ ಇದು. ಹಂಪಿ ನೋಡಲಿಕ್ಕೆ ನಿಮಗೆ 3 ತಿಂಗಳು ಬೇಕು ಮೇಡಮ್. ಇತಿಹಾಸ ತುಂಬ ಇದೆ, ದೊಡ್ಡದಿದೆ, ಅಷ್ಟು ತುಂಬ ದೊಡ್ಡ ಸೈಟು. ಕೆಲವೊಂದು ಹತ್ರ ರಿವರ್ ಬೆಡ್ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಕೆಲವೊಂದು ಟೆಂಪಲ್, ಬಟ್ ಹಂಪಿನಲ್ಲಿ ತುಂಬ ಇದೆ. ಒಂದು ಹಾಳಾದ ಮಂಟಪಗಳು ಕಾಣಿಸುತ್ತೆ, ದೇವಸ್ಥಾನ ತುಂಬ ಇದೆ ದೇವಸ್ಥಾನ. ಬಟ್ ಯಾವುದೇ ದೇವಸ್ಥಾನದಲ್ಲಿ ವಿಗ್ರಹಗಳಿಲ್ಲ, ಎಲ್ಲ ಹೊಡೆದಾಕಿದ್ದಾರೆ. ನಾನು ಅದೇ ಕೇಳಬೇಕು ಅಂತ ಅನ್ಕೊಂಡೆ. ಆ್ಯಕ್ಚುಲಿ ಈ ಬಹುಮನಿ ಸುಲ್ತಾನರು ಬಂದು ಇಲ್ಲಿ ಕೊಳ್ಳೆ ಹೊಡೆದು ಹೋದ ನಂತರ ಅವರಿಗೆ ಇನ್ನೂ ಬೇಕಿತ್ತಂತೆ. ಅಂದರೆ ಇನ್ನೂ ಇಲ್ಲೆಲ್ಲ ಮುತ್ತು ರತ್ನ ಹವಳ ಬಂಗಾರ ಇನ್ನೂ ಇಲ್ಲಿ ಸಂಪತ್ತಿತ್ತು, ತಗೊಂಡು ಹೋಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಬಿಟ್ಟು ಹೋದ್ರು, ಮತ್ತೆ ಅವಾಗ ಬೆಂಕಿ ಹಚ್ಚಿದ್ರು ಬಿಟ್ಟು ಹೋಗುವಾಗ ಅಂತ ಅಂದ್ಬಿಟ್ಟು. ಬಟ್ ಬಂಗಾರ ಅದೆಲ್ಲ ಬೆಂಕಿ ಹಚ್ಚಿದ್ರಿಂದ ಅದು ನಿಮ್ಮ ನಂಬಿಕೆ, ಅದು ಹೇಳ್ತಾರೆ, ಹೂವೇ ಅದಲ್ಲ. ಸೊ ಅರಮನೆ ಕಣ್ಣಿಗೆ ಕಾಣಿಸುತ್ತೆ ಪ್ರೆಸೆಂಟ್ ಅಂತಂದ್ರೆ ಸುಟ್ಟಾಕಿದ್ದು ಗುರುತು ಕೂಡ ಇದೆ. ಬಟ್ ನಂಗೊಂದು ಪ್ರಶ್ನೆ ಇದೆ ಸರ್, ಇಲ್ಲಿ ಆಲ್ಮೋಸ್ಟ್ ಆಲ್ ಇರುವಂತದ್ದು ಕಲ್ಲಿನ ದೇವಸ್ಥಾನಗಳು, ಕಲ್ಲಿನ ಕಟ್ಟಡಗಳಂತ ಕರಿಬಹುದು ನಾವು. ಆದ್ರೆ ಅದು ಆ ಕಟ್ಟಡಗಳು ಬೆಂಕಿಗೆ ಆಹುತಿ ಆದ್ವಾ, ಸಾಧ್ಯ ಇಲ್ವಲ್ವಾ? ಬೆಂಕಿಗೆ ಕಲ್ಲು ಆಹುತಿ ಆಗಲ್ಲ ಮೇಡಮ್. ಕಲ್ಲಿನ ಮೇಲೆ ಇರ್ತಕ್ಕಂಥ ತೇಗದ ಮರ ಅಂತ ಹೇಳಿದಲ್ಲ, ಮರ ಸುಟ್ಟೋಗುತ್ತೆ, ಬಟ್ ಕಲ್ಲು ಸುಡಲ್ಲ. ಬಟ್ ಈಗಲೂ ನೀವು ಮಧ್ಯಾಹ್ನ ತೋರಿಸಿ ನಿಮಗೆ ಈ ಒಂದು ಬೇಸ್ಮೆಂಟ್ ಮೇಲೆ ಕಪ್ಪು ಕಲೆ ಇದೆ, ಅದು ನೋಡಿದ್ರೆ ಹೇಳ್ಬೋದು ಇದು ಸುಟ್ಟಿದ್ದೀರ ಅಂತ ಹೇಳ್ಬೋದು, ಗೊತ್ತಾಗುತ್ತೆ. ಸೊ ಇನ್ನೇನು ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಬೇಕು. ಹಂಪಿನಲ್ಲಿ ಸುಲ್ತಾನರು ಎಲ್ಲ ದಾಳಿ ಮಾಡಿದ್ದಾರೆ, ಎಲ್ಲ ಕಡೆ ಹಾಳು ಮಾಡಿದ್ದಾರೆ. ವಿರೂಪಾಕ್ಷ ಯಾಕೆ ಬಿಟ್ಟು ಹೋದ್ರು? ಸಂಜೆ ಅವ್ರಿಗೆ ಟೈಮ್ ಕೊಡ್ತೀನಿ, ಆಲೋಚನೆ ಮಾಡಿ ನನಗೆ ಹೇಳದೇ ಇದ್ರೆ ನಾನು ನಿಮಗೆ ಹೇಳ್ತೀನಿ, 1000 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕು. ಓಕೆ ಸರ್, ಡನ್ ಸರ್. ಇಲ್ಲಿ ನೋಡಿ, ಇದು ದುರ್ಗೆ ವಾಹನ ಸಿಂಹ, ಲಯನ್ ಫೇಸ್ ನೋಡಿ, ಸಿಂಹದ ಮುಖ ನೋಡಿ ಯಾವ ಥರ ಇದೆ. ಇದು ಹೊಯ್ಸಳರ ಆರ್ಕಿಟೆಕ್ಟ್ ಮೇಡಮ್, ಗೊತ್ತಾ? ಸೊ ಕೆಳಗಡೆ ಸ್ಥಳ ಇದೆ ನೋಡಿ ಸರ್. ಇದು ಯಾವ ಶತಮಾನ? ಇದು 7, 8, 9ನೇ ಶತಮಾನ. 7, 8, 9ನೇ ಶತಮಾನದಲ್ಲಿ. ಬಟ್ ನಾನು ಹೇಳೋದಲ್ಲ, ಅವರು ಆಳ್ವಿಕೆ ಮಾಡಿರೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಇದು ವಿಟ್ನೆಸ್. ಸುಂದರವಾಗಿದೆ, ಕೆತ್ತನೆ ಮಾಡಿದ್ರು. ಆಮೇಲೆ ಶಿಲೆ ಯಾವುದು ಸರ್? ಅದು ಬ್ಲ್ಯಾಕ್ ಸ್ಟೋನ್, ಕಡಪಕಲ್ ಮೇಡಮ್. ಅದು ಕಡಪಕಲ್ಲಿಂದ 1300 ವರ್ಷ ಆದ್ಮೇಲೆ ಇಷ್ಟು ಹೊಳಿತಿದೆ ಅಂತಂದ್ರೆ ಅವಾಗ ನೀವು ಅದನ್ನ ಗೆಸ್ಟ್ ಮಾಡ್ಕೊಳ್ಬೇಕು. ಸೀರಿಯಸ್ಲಿ ನಿಮ್ಮ ಹಿಂಭಾಗದಲ್ಲಿ ಕಾಣಿಸದೆ ಪುಷ್ಕರಣಿ ಕಲ್ಯಾಣಿ ಅಂತೇಳಿ ತೆಪ್ಪೋತ್ಸವ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಲ್ಯಾಣಿ. ಸೊ ವರ್ಷದಲ್ಲಿ 2 ಸರಿ ತೆಪ್ಪೋತ್ಸವ ಮಾಡ್ತೀವಿ ಮೇಡಮ್. ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಶಿವ ಮತ್ತು ಪಾರ್ವತಿನಿಗೆ ಎಂಗೇಜ್ಮೆಂಟ್ ಮಾಡ್ತೀವಿ, ಪ್ರತಿ ವರ್ಷ ಮಾಡ್ತೀವಿ. ನಮ್ದು ಎಂಗೇಜ್ಮೆಂಟ್ ಒಂದೇ ಸರಿ ಆಗುತ್ತೆ. ಸೊ ಇಲ್ಲಿ ಶಿವನಿಗೆ ಪ್ರತಿ ವರ್ಷ ಮಾಡ್ತೀವಿ. ಅಂದರೆ ಇಲ್ಲಿ ಶಿವನ ಅರ್ಚಕರು ಸೊ ಗಂಡಿನ ಕಡೆಯವರು, ಸೊ ರಾಮನ ಅರ್ಚಕರು ಹೆಣ್ಣಿನ ಕಡೆಯವರು.
ಸೊ ನಾವು ಮಾತಾಡ್ತೀವಲ್ಲ ನಾವು ಲೈವ್ ಆಗಿ ನಮ್ಮ ಮದುವೆ ಆಗೋ ಕಾಲಕ್ಕೆ ಗಂಡಿಗೆ ಏನು ಕೊಡ್ತೀರಪ್ಪ ಹೆಣ್ಣಿಗೆ ಏನು ಕೊಡ್ತೀರಪ್ಪ ಅಂತ ಕೇಳ್ತಿಲ್ಲ, ಹಂಗೆ ಅಲ್ಲಿ ಇಬ್ಬರು ಅರ್ಚಕರು ಮಾತಾಡ್ತಾರೆ. ಓಕೆ, ಸಂವಹನ ಆಗುತ್ತೆ ಅಲ್ಲಿ. ಆಗುತ್ತೆ ಮೇಡಮ್, ತುಂಬ ಚೆನ್ನಾಗಿರುತ್ತೆ ಅದು ಫಂಕ್ಷನ್. ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ. ಸಂಭಾಷಣೆ. ಸಂಭಾಷಣೆ ಮಾಡ್ತಾರೆ. ಹೆಣ್ಣಿಗೆ ಏನು ಕೊಡ್ತೀರಪ್ಪ ನೀವು, ಗಂಡಿಗೆ ಏನು ಕೊಡ್ತೀರಿ. ಗಂಡಿಗೆ ನೋಡಪ್ಪ ಹೇಮಕೂಟ ಪರ್ವತ ಇದೆ, ಹೇಮ ಅಂದರೆ 1, ರತ್ನಕೂಟ ಪರ್ವತ ಇದೆ, ಇಷ್ಟೆಲ್ಲ ಇದೆ ಗಂಡಿಗೆ, ನೀವೇನು ಕೊಡ್ತೀರಿ ಹೆಣ್ಣಿಗೆ. ಸೊ ಈ ಥರ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ತೆಪ್ಪ ಮಾಡಿ ಶಿವ ಮತ್ತು ಪಾರ್ವತಿನ ಉತ್ಸವ ಮೂರ್ತಿಗಳನ್ನ ತಂದು ಒಳಗಡೆ ಇಟ್ಬಿಟ್ಟು ಸೊ ಒಂದು 5 ರೌಂಡ್ ಹಿಂಗೆ ಸುತ್ತಿಸ್ತಾರೆ. ನಮ್ಮ ಜನ ತುಂಬ ಜನ ಇರ್ತಾರಲ್ಲ, ಮೇಲಿಂದ ನಿಂತು ಭಕ್ತಿಯಿಂದ ಹೂ ಹಾಕ್ತಾರೆ. ಸೊ ಆಮೇಲೆ ಜಾತ್ರೆ ಹಿಂದೆ, ನಾಳೆ ಜಾತ್ರೆ ಅಂದರೆ ಇವತ್ತಿನ ದಿವಸ ಇಲ್ಲಿ ಒಂದು ಫಂಕ್ಷನ್ ಆಗುತ್ತೆ. ಆ ಫಂಕ್ಷನ್ ಮಾಡಿ ಸೊ ಮದುವೆ ಆಗುತ್ತೆ ಅವರಿಗೆ ಜಾತ್ರೆ ದಿವಸ ಬೆಳಿಗ್ಗೆ. ಮಧ್ಯಾಹ್ನ ಅವ್ರ ಹೆಣ್ಣು ಗಂಡನ್ನು ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ ರಥದ ಮೇಲೆ. ಅದು ಹಳ್ಳಿ ನಿಮ್ಗೆ ಗೊತ್ತಿರುತ್ತೆ, ಬ್ಯಾಡಿಗೆ ಅಂದ ತಕ್ಷಣ ಹಳ್ಳಿನಲ್ಲಿ ಮದುವೆ ಆದ ತಕ್ಷಣ ಟ್ರ್ಯಾಕ್ಟರಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಟ್ರ್ಯಾಕ್ಟರ್ ಹೌದು ಆರ್ಟಿಫಿಷಿಯಲ್ ರಥ. ಮುಂದೆ ಹಂಸ ಪಕ್ಷಿ ಗರುಡ ಎಲ್ಲ ಇರುತ್ತೆ. ಬರ್ತೀಯಾ ಒಂದು ಹೊಯ್ಸಳರು ಕೂಡ ಹಂಪಿಲಿ ಆಳ್ವಿಕೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈ ಒಂದು ದೇವಸ್ಥಾನ ಸಾಕ್ಷಿ. ಮತ್ತು ಹೊಯ್ಸಳರ ಶಿಲ್ಪಕಲೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಎಷ್ಟು ಸುಂದರವಾಗಿರುವಂತಹ ಲಾಂಛನ ಅನಿಸುತ್ತೆ. ಗೋಪುರ ಕಟ್ಟಬೇಕಂತಂದ್ರು ಕೆಳಭಾಗದಲ್ಲಿ ಅಂದರೆ ಪಾಯ ಅಂತ ಹೇಳ್ತೀವಲ್ಲ, ಕಲ್ಲಿರುತ್ತೆ. ಸೊ ಕಲ್ಲಿಂದ ಗೋಪುರ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಇಟ್ಟಿಗೆ, ಗಾರೆ, ಸುಣ್ಣದಿಂದ ಮಾಡಿರ್ತಕ್ಕಂಥ ಒಂದು ಗೋಪುರ ಆಗಿರುತ್ತೆ ಮೇಡಮ್. ಸೊ ಕಲ್ಲಲ್ಲಿ ಅಷ್ಟು ಲಾಂಗ್ ಹತ್ರ ಕಟ್ಟೋಕ್ಕಾಗಲ್ಲ, ತಗೊಂಡು ಹೋಗೋಕ್ಕಾಗಲ್ಲ ಆ ಒಂದು ಉದ್ದೇಶಕ್ಕೆ. ಬಟ್ ಇಟ್ಟಿಗೆ ಅಂದರೆ ಸ್ವಲ್ಪ ಫ್ರೀ ಇರುತ್ತೆ, ಈಸಿ ಇರುತ್ತೆ. ಸೊ ಕಟ್ಟಲಿಕ್ಕೆ ತುಂಬ ಈಸಿ. ಹಾಗಾಗಿ ಇಟ್ಟಿಗೆ, ಗಾರೆ, ಸುಣ್ಣ ಮತ್ತು ಒಂದು ಇಟ್ಟಿಗೆಯನ್ನು ಬಳಸ್ತಕ್ಕಂಥ ಒಂದು ಗೋಪುರ ಮೇಡಮ್ ಇದು. ಇದೆಲ್ಲ ಕೆಳಗಡೆ ಬೇಸ್ಮೆಂಟ್ ಎಲ್ಲ ಕಾಣಿಸ್ತದೆ ಕಲ್ಲು. ಸೊ ಇದು ಒಂದು 18ರಿಂದ 20 ಅಡಿ ಎತ್ತರ ಇರುತ್ತೆ ಬೇಸ್ಮೆಂಟು. ಒಂದೊಂದು ಕಲ್ಲು ಇಷ್ಟಿಷ್ಟು ಉದ್ದ ಇದೆ. ಹೌದು, ಸಿಂಗಲ್ ಸ್ಟೋನ್ ಅಲ್ಲ, ಇಲ್ಲಿ ತನಕ ಬರುತ್ತೆ ಹಿಂಗೆ. ಜಾಯಿಂಟ್ ಪೀಸು. ಇದು ದೀಪಗಳ ಅಲಂಕಾರ ಅಂತ ಹೇಳ್ತೀವಿ ಮೇಡಮ್. ದೀಪ ಮುಂಚೆ ಅವಾಗ ದೀಪಗಳ. ಎಸ್ ಮೇಡಮ್. ಸೊ ಬಳೆಗಳ ಅಲಂಕಾರ ಇದೆ ನಮ್ಮ ಹಂಪಿನಲ್ಲಿ. ಮುಂದೆ ತೋರಿಸ್ತೀನಿ ನಿಮಗೆ ಹೋಗ್ತಾ. ನೆಕ್ಸ್ಟ್ ನಾವು ವಿಜಯ ವಿಠಲ ದೇವಸ್ಥಾನ ಹೋಗ್ತೀವಲ್ಲ, ಅಲ್ಲಿ ಸಿಗುತ್ತೆ. ಈ ಆಂಜನೇಯನು ತುಂಬಾ ಹಳೇದೆ ಮೇಡಮ್, ಪುರಾತನ. ಹಂಪಿನಲ್ಲಿ 730ಕ್ಕೂ ಹೆಚ್ಚು ಆಂಜನೇಯ ಐತೆ. ಅದರಲ್ಲಿ ನಮ್ಮ ಯಂತ್ರೋದ್ಧಾರಕನೇ ಮೊದಲ ಆಂಜನೇಯ. ಸೊ ಎಲ್ಲ ಕಡೆ ನಿಮಗೆ ಸ್ಟ್ಯಾಂಡಿಂಗ್ ಪೊಸಿಷನ್ ಸಿಗ್ತಾನೆ ಹನುಮಂತ. ಸೊ ಅಲ್ಲಿ ಸಿಟ್ಟಿಂಗ್ ಪೊಸಿಷನ್ ಇದ್ದಾನೆ, ಅದು ವಿಶೇಷ. ಅದು ಯಂತ್ರದಲ್ಲಿ ಬಂಧಿಸಿ ಇಟ್ಟಿರ್ತಾನೆ ವ್ಯಾಸಮಣಿಗಳು. ನಾವು ನೆಕ್ಸ್ಟ್ ಅದೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮೇಡಮ್. ಸೊ ಇವೆಲ್ಲ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಶಾಪಿಂಗ್ ಕಾಂಪ್ಲೆಕ್ಸ್, ಅಂಗಡಿ ಮಳಿಗೆಗಳು ಇವೆಲ್ಲ ಮುಂಚೆ ಇರ್ತಕ್ಕಂಥ. ನೀವೆಲ್ಲ ಬೆಂಗಳೂರಲ್ಲಿ ಮಹಾಲ್ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಊರಿನ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಮಹಾಲ್ಗಳು. ಸೊ ಕೆಲವೊಂದು ಹತ್ರ ಬಿದ್ದೋಗಿದೆ, ರಿನೋವೇಷನ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್. ನೋಡಿ ಮೇಲ್ಭಾಗದಲ್ಲಿ G+1 ಇದೆ, ಗ್ರೌಂಡ್ ಇದೆ, ಫಸ್ಟ್ ಫ್ಲೋರ್ ಇದೆ. ಸೊ ಮುಂದೆ ಹೋದ್ರೆ ನಿಮಗೆ ಮೆಟ್ಲು ತೋರಿಸ್ತೀನಿ. ನಾನು ಬೈಕ್ ಫಾಲೋ ಮಾಡ್ತಾರಲ್ಲ, ಮೆಟ್ಲುಗಳು ಹಾಕಿದ್ದಾರೆ, ಅಲ್ಲಿಂದ ಹತ್ಕೊಂಡು ಮೇಲೆಲ್ಲ ಓಡಾಡ್ತಾ ಇದ್ರು. ಮೆಟ್ಲು ಇದೆ ಕಾಣಿಸುತ್ತೆ. ಇದು ಒಂದು ಬಜಾರು, ನೀವು ಕೇಳಿದಲ್ಲ, ಇದೇ ಒಂದು ಬಜಾರು. ಇದು ವಿರೂಪಾಕ್ಷ ಬಜಾರ್ ಅಂತೇಳಿ. ಸರ್, ಫೈನಲಿ ಮುತ್ತು ರತ್ನ ಬಂಗಾರ ಅಳಿಯೋ ಮತ್ತು ಮಾರೋ ಜಾಗಕ್ಕೆ ನಾನು ಬಂದಿದ್ದೀನಿ. ಎಸ್ ಮೇಡಮ್, ಓಕೆ, ವೆಲ್ಕಮ್. ಹಾಂ, ಓಕೆ. ಇದು ಮಾಲ್ ಅಂತ ಹೇಳ್ತೀವಲ್ಲ ಆ ಥರ. ಸೊ ನಾವು ನಾರ್ಮಲಾಗಿ ಪುರಿ ಯಾವ ರೀತಿ ಅಳತೆ ಮಾರಿ, ಅಂದರೆ ಪುರಿ ಮೀನ್ಸ್ ಮಂಡಕ್ಕಿ ಅಂತ ಹೇಳ್ತೀವಲ್ಲ, ಯಾವ ರೀತಿ ಒಂದು ಶೇರಲ್ಲಿ ಅಳತೆ ಮಾರಿ ಮಾರ್ತಾಯಿದ್ರು ಶೇರು, ಆ ರೀತಿ ಅಳತೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ. ಇವೆಲ್ಲ ಅಂಗಡಿ ಮಳಿಗೆಗಳು. ಸೊ ನೀವು ಮಾಲ್ ಅಂತ ಹೇಳ್ತೀವಿ, ನಾವು ನಮ್ಮೂರಿನ ಮಾಲ್ಗಳು ಇವೆಲ್ಲ. ಸೊ ಇಲ್ಲಿ ಜನ ವಾಸ ಮಾಡ್ತಾಯಿದ್ರು. ನಾವು ಇದು ಯಾವುದೇ ಮೆಜೆಸ್ಟಿಕಲ್ಲಿ ಹೋದ್ರೆ ಏನಾದ್ರು ಪರ್ಚೇಸ್ ಮಾಡ್ತೀವಲ್ಲ, ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ತಲ್ಲ, ಶಾಪಿಂಗ್ ಮಾಲ್. ಸೊ ಇವಾಗ ನಾವು ಬಟ್ಟೆ, ಶೂ ಮತ್ತು ಬ್ಯಾಗ್ ಎಲ್ಲ ಖರೀದಿ ಮಾಡ್ತೀವಿ. ಈ ಒಂದು ಜಾಗ ಹೆಂಗಿರುತ್ತೆ ಅಂತಂದರೆ,
ಸೊ ವಿಶೇಷವಾದ ಜಾಗ ಅದು, ಚಿನ್ನ ಮುತ್ತು ರತ್ನ. ಸೊ ರಾಶಿಗಟ್ಟೆ ನೆಲದ ಮೇಲೆ ಇಟ್ಬಿಟ್ಟು ಅಳತೆ ಮಾಡ್ತಕ್ಕಂಥ ಒಂದು ವ್ಯಾಪಾರ ಕೇಂದ್ರ ಬಿಂದಿದೆಲ್ಲ ನೆಲದ ಮೇಲೆ ಇಟ್ಟಿರ್ತಿದ್ರು. ಕೆಳಗಡೆ ಇಟ್ಟು ಅಳತೆ ಮಾಡ್ತಿದ್ರು ಶೇರು. ಇದು ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿದ್ದ. ಹೌದು ಮೇಡಮ್, ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಅವರ ಒಂದು ಕಾಲದಲ್ಲಿ ಹಂಪೆ ಬಂಗಾರದ ನಾಡು ಸುವರ್ಣಯುಗ ಅಂತೇಳಿ ಕರಿತಾ ಇದ್ರು. ಸೊ ಅದು ಹೇಳಿದ್ನೆಲ್ಲ ಕಣ್ಣಾರೆ ಕಂಡಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಪರ್ಷಿಯನ್ ರಾಯಭಾರಿಗಳಾಗಿರ್ತಾರೆ. ಅಬ್ದುಲ್ ರಜಾಕ್, ಡೊಮಿಂಗ ಪಾಯಸ್, ನಿಕೋಲೋ ಕಂಟಿ. ಸೊ ಅವ್ರು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ವಿಜಯನಗರ ಗತ ವೈಭವ ಹೆಂಗಿತ್ತು ಅಂತಂದರೆ ರೋಮ್ ಸಿಟಿಗಿಂತೂ ವಿಸ್ತಾರವಾಗಿದೆ. ಅಷ್ಟು ಸಂಪತ್ತು ತುಂಬಿದ ರಾಜ್ಯ ಅಂತ ಹೇಳ್ತೀವಿ ಮೇಡಮ್. ಇದು ಮಾಲ್. ಓಕೆ, ನನಗೇನು ಕೊಡಿಸ್ತೀರಿ ಸರ್ ಹಂಗಾದ್ರೆ? ತಿಳಿರಿ ಮೇಡಮ್, ಏನು ಬೇಕು ನಿಮಗೆ? ಇಲ್ಲ, ಮಧ್ಯಾಹ್ನ ಇದು ರೊಟ್ಟಿ ಊಟ ಕೊಡಿಸ್ತೀನಿ. ರೊಟ್ಟಿ ಊಟ ಕೊಡಿಸ್ತೀರಿ? ನಾನು ಒಳ್ಳೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ, ನನ್ಗೊಂದು ಕಾಲ್ಪು ಏನ್ ಬೇಡ, ಒಂದ್ ಸಣ್ಣ ಶೇರ್ ಅಲ್ಲಿ ಏನೋ ಕೊಡಿಸ್ತೀರಾ? ಅದೇ ನೀವು ಬೆಳಗ್ಗೆ ಹೇಳಿದ್ರೆ ಶೇರ್ ಮನೆಯಿಂದ ತರ್ತಾ ಇದೆ, ಬಟ್ ಶೇರ್ ನನ್ನ ಹತ್ರ ಇಲ್ಲ ಮೇಡಮ್. ಇಲ್ಲಿ ಬಂಗಾರ ಇಲ್ಲ. ಬಂಗಾರ ನೀವು ಹೂವೇ ಮಾಡ್ಕೊಳ್ಳಿ, ತಗೊಳ್ಳಿ, ಬಂಗಾರ ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶೇಖರ್ ಸರ್ಮಿ ಬೇಕಾ ಬಂಗಾರ? ನೋಡಿ, ಇಲ್ಲಿ ತಗೊಳ್ಳಿ. ನಾವು ಕನ್ನಡಿಗರಾಗಿ, ನಾವು ಭಾರತೀಯರಾಗಿ ನಮ್ಮ ರಾಜ ವೈಭವ, ರಾಜ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ನಾಯಕರು ಅದೆಲ್ಲ ಸ್ಮರಿಸ್ಕೊಂಡಾಗ ಮೈ ಜುಮ್ ಅನ್ನತ್ತೆ, ಮೈ ಜುಮ್ ಅನ್ನಿಸುತ್ತೆ ಸರ್, ರೋಮಾಂಚನ ಆಗುತ್ತೆ ಮೇಡಮ್. ಅದು ಇಂಥ ಜಾಗನ ಉಳಿಸಿ ಬೆಳೆಸಬೇಕಾಗಿರೋದು ಕೇವಲ ಡಿಪಾರ್ಟ್ಮೆಂಟ್ ಕರ್ತವ್ಯ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರುತ್ತೆ.